ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನನ್ನ ಹೆಸರು ನಟರಾಜ್ ಮಾಳ್ವದೆ ಅಂತ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಈ ಹೆಸರು ಹೇಳಿದ ತಕ್ಷಣ ನಮ್ಮ ಕಿವಿಗಳೆಲ್ಲ ಶಾರ್ಪ್ ಆಗಿಬಿಡುತ್ತೆ. ಬಿಕಾಸ್ ನಮ್ಮ ಸುತ್ತಮುತ್ತ ಇರೋ ಜನಗಳು, ಸುಮಾರು ಜನಗಳು ಬೆಳೆದಿರೋದನ್ನ ನೋಡಿದೀವಿ ನಾವು. ಈ ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿಯಲ್ಲಿ ರಿಯಲ್ ಎಸ್ಟೇಟ್ ಅಂದ ತಕ್ಷಣ ಸುಮಾರು ಒಂದು ದೊಡ್ಡ ಮಟ್ಟಿಗೆ ಬೆಳೆದಿರ್ತಾರೆ. ಬಟ್ ನಾವು ಕೂಡ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ರೆ ಅದರದೇ ಆದಂತಹ ರಿಸ್ಕ್, ಅದರದೇ ಆದಂತಹ ಕೆಲವೊಂದಿಷ್ಟು ಅವಘಡಗಳು ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಕೆಲವೊಂದಿಷ್ಟು ಜನ ಮಾತ್ರ ಈ ಒಂದು ಬಿಸ್ನೆಸ್ ಅಲ್ಲಿ ಕೈ ಹಾಕ್ತಾರೆ, ಹಾಗೆ ಪ್ರಾಫಿಟ್ಗಳನ್ನ ಮಾಡ್ತಾರೆ, ಒಳ್ಳೆ ಸಾಧನೆಗಳನ್ನ ಮಾಡಿದ್ದಾರೆ. ಬಟ್ ಇಲ್ಲೇನಪ್ಪ ಅಂದ್ರೆ ಆಸ್ ಅ ಕಾಮನ್ ಇನ್ವೆಸ್ಟರ್ ನಾವು ಯೋಚನೆ ಮಾಡಿ ನೋಡೋದಾದ್ರೆ ಇವತ್ತಿನ ಮಟ್ಟಿಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ನಾವು ಸ್ಟಾರ್ಟ್ ಮಾಡೋಕ್ಕಾಗದೇ ಇರ್ಬೋದು. ಬಟ್ ರಿಯಲ್ ಎಸ್ಟೇಟ್ ರಿಲೇಟೆಡ್ ಇರತಕ್ಕಂತಹ ಸ್ಟಾಕ್ಸ್ಗಳು ಅಥವಾ ಶೇರ್ಸ್ಗಳು ಯಾವ್ದು ಲೀಸ್ಟ್ ಆಗಿದೆಯೋ ಸ್ಟಾಕ್ ಮಾರ್ಕೆಟಲ್ಲಿ, ಅದರ ಮೇಲೆ ಹೂಡಿಕೆ ಮಾಡೋದ್ರಿಂದ ಆ ಕಂಪನಿಗಳ ಜೋಡಿ ನಾವು ಬೆಳೀತಕ್ಕಂತಹ ಒಂದು ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಏನಪ್ಪಾ ಅಂದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ರಿಯಲ್ ಎಸ್ಟೇಟ್ ಇಂಡಸ್ಟ್ರಿ ರಿಲೇಟೆಡ್ ಸುಮಾರು ವಿಷಯಗಳನ್ನು ತಿಳಿಸ್ಕೊಡಕ್ಕೆ ಹೋಗ್ತಾ ಇದ್ದೀನಿ. ಯಾವ ರೀತಿ ಇದೆ ಇವತ್ತಿನ ಮಟ್ಟಿಗೆ ಇಂಡಿಯಾದಲ್ಲಿ, ಇದರ ಓವರ್ ಆಲ್ ಫ್ಯಾಕ್ಟ್ಸ್ ಯಾವ ರೀತಿ ಇದೆ, ಇವತ್ತಿನ ಇನ್ಫಾರ್ಮೇಷನ್, ಹಾಗೆ ಓವರ್ ಆಲ್ ಒಂದು ಇಂಡಸ್ಟ್ರಿ ಅಂತ ನೋಡೋದಾದ್ರೆ ಯಾವ್ಯಾವ ರೀತಿ ಒಂದು ಟ್ರೆಂಡ್ಸ್ಗಳಿದೆ ಇವತ್ತಿನ ಮಟ್ಟಿಗೆ ನಡೀತಾ ಇರೋದು, ಬರ್ತಕ್ಕಂಥ ದಿನಗಳಲ್ಲಿ ಏನೇನೆಲ್ಲ ಫೋರ್ಕಾಸ್ಟಿಂಗ್ ಇದೆ. ಅಷ್ಟೇ ಅಲ್ಲ, ಈ ಒಂದು ರಿಯಲ್ ಎಸ್ಟೇಟ್ ಇಂಡಸ್ಟ್ರಿ ರಿಲೇಟೆಡ್ ಇರತಕ್ಕಂತಹ 6 ಮೇಜರ್ ಕಂಪನೀಸ್ಗಳ ಇನ್ಫಾರ್ಮೇಷನ್ಸ್ಗಳನ್ನು ಕೂಡ ನಾನು ಇವತ್ತು ಈ ವಿಡಿಯೋದಲ್ಲಿ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಮುಂದುವರೆದಕ್ಕಿಂತ ಮುಂಚೆ ಇನ್ ಕೇಸ್ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ಗಳನ್ನು ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗ್ಬಿಡಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಎಲ್ಲ ನೋಟಿಫಿಕೇಶನ್ ಎನೇಬಲ್ ಮಾಡಿ. ನಾವು ಹೊಸ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಇಮಿಡಿಯೇಟ್ ಆಗಿ ತಲುಪಬೇಕು ಅಂತ ಅಂದ್ರೆ ಸೊ ವೇಟ್ ಏನಕ್ಕೆ ಮಾಡೋದು, ಸ್ಟಾರ್ಟ್ ಮಾಡೋಣ. ಯಾವುದೇ ಒಂದು ಇಂಡಸ್ಟ್ರಿನ ರಿಸರ್ಚ್ ಮಾಡೋದಕ್ಕಿಂತ ಮುಂಚೆ ಆ ಇಂಡಸ್ಟ್ರಿಗೆ ಎಷ್ಟು ಸ್ಕೋಪ್ ಇದೆ ಇವತ್ತಿನ ಮಟ್ಟಿಗೆ, ಯಾವ ರೀತಿಯಲ್ಲಿ ಒಂದು ಫೋರ್ಕಾಸ್ಟಿಂಗ್ ಇದೆ ಅಂತ ತಿಳ್ಕೊಳ್ಳೋದು ಮುಖ್ಯವಾಗಿರುತ್ತೆ. ಇವಾಗ ನಾವು ಈ ಒಂದು ರಿಯಲ್ ಎಸ್ಟೇಟ್ ಇಂಡಸ್ಟ್ರಿ ರಿಲೇಟೆಡ್ ಏನೇನೆಲ್ಲ ಫ್ಯಾಕ್ಟ್ಸ್ಗಳು ನಮ್ಗೆ ಇವತ್ತಿನ ಮಟ್ಟಿಗೆ ದೊರೀತಿದೆ, ಹಾಗೆ ಆ ಫ್ಯಾಕ್ಟ್ಸ್ಗಳಿಂದ ಏನೇನೆಲ್ಲ ಪೊಟೆನ್ಷಿಯಲ್ ಇದೆ ಈ ಒಂದು ಇಂಡಸ್ಟ್ರಿಗೆ ಅಂತ ತಿಳಿದು ಬರುತ್ತೆ ಅನ್ನೋದನ್ನ ಇವಾಗ ಗಮನಿಸೋಣ. ಮೊದಲನೇದಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದಕ್ಕಂಥದ್ದು ಏನಪ್ಪ ಅಂದರೆ, ಈಗ ಓವರ್ ಆಲ್ ಆಸ್ ಅನ್ ಇಂಡಸ್ಟ್ರಿ ಸೆಕ್ಟರ್ಸ್ಗಳಂತ ನೋಡೋದಾದ್ರೆ ಇಂಡಿಯಾದಲ್ಲಿ ರಿಯಲ್ ಎಸ್ಟೇಟ್ ಸೆಕ್ಟರ್ ಬಂದು 2ನೇ ಸ್ಥಾನದಲ್ಲಿರುತ್ತೆ. ಜಾಸ್ತಿ ಕೆಲಸಗಳನ್ನು ಕೊಟ್ಟಿರೋದ್ರಲ್ಲಿ ನೋಡೋದಾದ್ರೆ ಮೊದಲನೇದು ಬಂದು ಅಗ್ರಿಕಲ್ಚರ್ ಆಗಿರುತ್ತೆ, ಎರಡನೇದು ರಿಯಲ್ ಎಸ್ಟೇಟ್ ಆಗಿರುತ್ತೆ. ಹಾಗೆ ಗವರ್ಮೆಂಟ್ ಡೇಟಾ ಪ್ರಕಾರ ನೋಡೋದಾದ್ರೆ ಬರ್ತಕ್ಕಂಥ ದಿನಗಳಲ್ಲಿ 2030 ಒಳಗಡೆನೆ ಆಲ್ಮೋಸ್ಟ್ $1 ಟ್ರಿಲಿಯನ್ ವರ್ಗು ಈ ಒಂದು ಮಾರ್ಕೆಟ್ ಸೈಜ್ ಈ ಒಂದು ಇಂಡಸ್ಟ್ರಿ ರೀಚ್ ಆಗುತ್ತೆ ಅನ್ನೋ ಒಂದು ಫೋರ್ಕಾಸ್ಟಿಂಗ್ ಇದೆ. ಹಾಗೆ ಹೌಸಿಂಗ್ ಫಾರ್ ಆಲ್ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ ಗವರ್ಮೆಂಟ್, ಇದರಿಂದ ಆಲ್ಮೋಸ್ಟ್ $1.3 ಟ್ರಿಲಿಯನ್ ನಷ್ಟು ಇನ್ವೆಸ್ಟ್ಮೆಂಟ್ ಇಂಡಸ್ಟ್ರಿಗೆ ಬರ್ತಕ್ಕಂಥ ದಿನಗಳಲ್ಲಿ ಅಂದ್ರೆ 2025 ಒಳಗಡೆಗೆ ಬರುತ್ತೆ ಅನ್ನೋ ಒಂದು ಫೋರ್ಕಾಸ್ಟಿಂಗ್ ಕೂಡ ಇರುತ್ತೆ ಇವತ್ತಿನ ಮಟ್ಟಿಗೆ. ಹಾಗೆ ಈ ಹೋಮ್ ಸೇಲ್ಸ್ ಅಥವಾ ಮನೆಗಳು ಖರೀದಿ ಆಗಿರೋದನ್ನ ಡೇಟಾ ನೋಡಬೇಕು ಅಂತ ಅಂದ್ರೆ ಅಕ್ಟೋಬರ್ ಇಂದ ಡಿಸೆಂಬರ್ 2020 ಈ ಒಂದು ಕ್ವಾರ್ಟರ್ ಅಲ್ಲಿ ಆಗಿರ್ತಕ್ಕಂತಹ ಓವರ್ ಆಲ್ ಡೇಟಾ ಪ್ರಕಾರ ನೋಡೋದಾದ್ರೆ ಆಲ್ಮೋಸ್ಟ್ ಡಬಲ್ ಆಫ್ ದ ಯೂನಿಟ್ಸ್, ಅಂದ್ರೆ ಇದರ ಹಿಂದಿನ ಕ್ವಾರ್ಟರ್ಗೆ ಕಂಪೇರ್ ಮಾಡಿ ನೋಡೋದಾದ್ರೆ ಅಕ್ಟೋಬರ್ ಟು ಡಿಸೆಂಬರ್ ಏನು ಕ್ವಾರ್ಟರ್ ಇತ್ತು ಅದರ ಹಿಂದಿನ ಕ್ವಾರ್ಟರ್ ಕಂಪೇರ್ ಮಾಡಿ ನೋಡೋದಾದ್ರೆ ಆಲ್ಮೋಸ್ಟ್ ಯೂನಿಟ್ಸ್ಗಳು ಡಬಲ್ ಆಗಿದೆ. 33,000 ಯೂನಿಟ್ಸ್ಗಳು ಸೇಲ್ ಆಗಿರ್ತಕ್ಕಂಥದ್ದು ಹಳೆಯ ಕ್ವಾರ್ಟರಲ್ಲಿ. ಈ ಒಂದು ಕ್ವಾರ್ಟರಲ್ಲಿ ಆಲ್ಮೋಸ್ಟ್ 60,000 ಜಾಸ್ತಿ ಯೂನಿಟ್ಸ್ಗಳು ಸೇಲ್ ಆಗಿರೋದು ಗಮನಕ್ಕೆ ಬಂದಿರುತ್ತೆ. ಇಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅನ್ನೋ ಒಂದು ಈ ಒಂದು ಪರ್ಟಿಕ್ಯುಲರ್ ಯೋಜನೆಯಲ್ಲಿ ಓವರ್ ಆಲ್ 20 ಮಿಲಿಯನ್ ಹೊಸ ಹೌಸ್ಗಳು, ಅಫೋರ್ಡಬಲ್ ಹೌಸ್ಗಳನ್ನು ಗೌರ್ಮೆಂಟ್ ಬಿಲ್ಡ್ ಮಾಡ್ತಕ್ಕಂತಹ ಪ್ಲಾನ್ ಕೂಡ ಇದೆ. ಸೊ ಈ ಎಲ್ಲ ಪಾಯಿಂಟ್ಸ್ಗಳು ನಮಗೆ ತಿಳಿಸ್ಕೊಡುತ್ತೆ ಬರ್ತಕ್ಕಂಥ ದಿನಗಳಲ್ಲಿ. ಹಾಗೆ ಓವರ್ ಆಲ್ ಒಂದು ಫೋರ್ಕಾಸ್ಟಿಂಗ್ ಅಂತ ನೋಡೋದಾದ್ರೆ ಓವರ್ ಆಲ್ ರಿಯಲ್ ಎಸ್ಟೇಟ್ ಸೆಕ್ಟರ್ಗೆ ಒಂದು ಒಳ್ಳೆಯ ಸ್ಕೋಪ್ ಇದೆ ಬರ್ತಕ್ಕಂಥ ದಿನಗಳಲ್ಲಿ ಅಂತ ತಿಳಿಸ್ಕೊಡುತ್ತೆ. ಸೊ ಇದು ಓವರ್ ಆಲ್ ಪೊಟೆನ್ಷಿಯಲ್ ಪಾಯಿಂಟ್ಸ್ಗಳಾದರೆ ಈ ಒಂದು ಸೆಕ್ಟರ್ಗೆ. ಇವಾಗ ಅರ್ಥ ಮಾಡ್ಕೊಳ್ಳೋಣ ಓವರ್ ಆಲ್ ಈ ಒಂದು ಪರ್ಟಿಕ್ಯುಲರ್ ಸೆಕ್ಟರ್ಲಿ ಬರ್ತಕ್ಕಂಥದ್ದು ಸೆಗ್ಮೆಂಟ್ಸ್ಗಳು ಯಾವ್ಯಾವುದಿದೆ, ಡಿಫ್ರೆಂಟ್ ಸೆಗ್ಮೆಂಟ್ಸ್ಗಳಲ್ಲಿ ಕಾಂಟ್ರಿಬ್ಯೂಷನ್ ಸಿಗುತ್ತೆ ಈ ಓವರ್ ಆಲ್ ಸೆಕ್ಟರ್ಗೆ ಅಂತ ನೋಡೋದಾದ್ರೆ ಅದು ಯಾವುದು ಅಂತ ಇವಾಗ ಗಮನಿಸೋಣ. ಮೊದಲನೇದಾಗಿ ಬರ್ತಕ್ಕಂಥದ್ದು ರೆಸಿಡೆನ್ಷಿಯಲ್ ಸ್ಪೇಸ್ ಅಂತ ಹೇಳ್ಕೊಂಡು, ಸೊ ಹೆಸರು ಹೇಳೋ ಪ್ರಕಾರನೇ ಜನಗಳು ಇರಲಿಕ್ಕೆ ಅಂತ ಮಾಡ್ತಕ್ಕಂಥದ್ದು, ಈಗ ಅಪಾರ್ಟ್ಮೆಂಟ್ಸ್ಗಳಿರ್ಬೋದು ಈ ಥರದ್ದೆಲ್ಲ ರೆಸಿಡೆನ್ಷಿಯಲ್ ಬರ್ತಕ್ಕಂಥದ್ದು. ಓವರ್ ಆಲ್ ಸೆಕ್ಟರ್ ಅಂತ ನೋಡೋದಾದ್ರೆ 80% ಕಾಂಟ್ರಿಬ್ಯೂಷನ್ ಏನಿದೆಯೋ ಓವರ್ ಆಲ್ ಒಂದು ರಿಯಲ್ ಎಸ್ಟೇಟ್ ಸೆಕ್ಟರ್ಗೆ ಅದು ರೆಸಿಡೆನ್ಷಿಯಲ್ ಇಂದ ಬರ್ತಕ್ಕಂಥದ್ದಾಗಿರುತ್ತೆ. ಹಾಗೆ ಈ ಪೆಂಡಮಿಕ್ ಓವರ್ ಆಲ್ ಏನು ಕೊರೋನಾ ಹಿಟ್ ಆಯಿತು ಲಾಸ್ಟ್ ಇಯರ್ ಇಂದ, ಈ ಒಂದು ಪರ್ಟಿಕ್ಯುಲರ್ ಇದಕ್ಕೆ ಸುಮಾರು ಡಿಮ್ಯಾಂಡ್ ಬಂದಿದೆ. ಸ್ವಲ್ಪ ಇನಿಷಿಯಲ್ ಲೆವೆಲಲ್ಲಿ ಸ್ಟ್ರಗಲ್ ಆಗ್ತಾ ಇತ್ತು ಅಥವಾ ಒಂದು ಸ್ಟಕ್ ಆಗಿತ್ತು, ಬಟ್ ಇವಾಗ ಒಂದು ಒಳ್ಳೆ ಡಿಮ್ಯಾಂಡ್ ಬಂದಿರೋದನ್ನ ನಾವು ಗಮನಿಸಬಹುದಾಗಿದೆ. ಇಲ್ಲಿ ಈ ಸೆಗ್ಮೆಂಟ್ ಅಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಕಮರ್ಷಿಯಲ್ ಸೆಗ್ಮೆಂಟ್ ಅಂತ ಹೇಳ್ಕೊಂಡು, ಸೊ ಹೆಸರು ಹೇಳೋ ಪ್ರಕಾರ ಕಮರ್ಷಿಯಲ್ ಯೂಸೇಜ್ಗೆ ವ್ಯವಹಾರಕ್ಕೋಸ್ಕರ ಯೂಸ್ ಆಗ್ತಕ್ಕಂಥ ಸ್ಪೇಸ್ಗಳನ್ನ ಕೊಡ್ತಕ್ಕಂತಹ ಒಂದು ಡಿವಿಷನ್ ಆಗಿರುತ್ತೆ. ಇದರಿಂದ ಏನಪ್ಪಾ ಅಂದ್ರೆ ಸುಮಾರು ಇಂಪ್ಯಾಕ್ಟ್ ಕಂಡಿದೆ ಈ ಡಿವಿಷನ್. ಬಿಕಾಸ್ ನಿಮಗೆ ಗೊತ್ತಿದೆ ಲೀಸ್ ಇರ್ಬೋದು, ರೆಂಟ್ ಇರ್ಬೋದು, ಎಷ್ಟು ಕಷ್ಟ ಆಗ್ತಿದೆ ಜನಗಳಿಗೆ. ಹಾಗೆ ಓವರ್ ಆಲ್ ಈಗಿರೋ ಒಂದು ಕಂಡೀಷನ್ ಅಲ್ಲಿ ವರ್ಕ್ ಫ್ರಮ್ ಹೋಮ್ ಕಾನ್ಸೆಪ್ಟ್ ಬಂದ್ಬಿಟ್ಟಿದೆ ಎಲ್ಲ ಕಡೆನೂ. ಆಲ್ಮೋಸ್ಟ್ ಎಲ್ಲ ಬಿಸ್ನೆಸ್ಗಳನ್ನು ಆನ್ಲೈನ್ ತರಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಆ ನಿಟ್ಟಿನಲ್ಲಿ ಏನಪ್ಪಾ ಅಂದ್ರೆ ಕಮರ್ಷಿಯಲ್ ಸ್ಪೇಸ್ ಏನಿದೆಯೋ ಈ ಒಂದು ಪರ್ಟಿಕ್ಯುಲರ್ ರಿಯಲ್ ಎಸ್ಟೇಟ್ ಸೆಕ್ಟರ್ ಅಲ್ಲಿ ಬರ್ತಕ್ಕಂಥದ್ರಲ್ಲಿ ಓವರ್ ಆಲ್ ಒಂದು ಜಾಸ್ತಿ ಇಂಪ್ಯಾಕ್ಟ್ ಅನ್ನ ಕಂಡಿರುತ್ತೆ ಕೊರೋನಾದಿಂದ ಅಂತ ನಮ್ಗೆ ಇಲ್ಲಿ ಕಂಡು ಬರುತ್ತೆ. ಈ ಸೆಗ್ಮೆಂಟ್ಸ್ ಗಳಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ರಿಟೇಲ್ ಸೆಗ್ಮೆಂಟ್ ಅಂತ ಹೇಳ್ಕೊಂಡು, ಸೊ ಈ ಸೆಗ್ಮೆಂಟ್ ಏನಿದೆಯೋ ಬಹಳ ಒಂದು ಕಡಿಮೆ ಪೋರ್ಷನ್ ಆಫ್ ಕಾಂಟ್ರಿಬ್ಯೂಷನ್ ಕೊಡುತ್ತೆ ಇವತ್ತಿನ ಮಟ್ಟಿಗೆ ನಮ್ಮ ರಿಯಲ್ ಎಸ್ಟೇಟ್ ಸೆಕ್ಟರ್ ಅಂತ ನೋಡೋದಾದ್ರೆ ಇಂಡಿಯಾದಲ್ಲಿ ಎಸ್ಪೆಷಲಿ. ಸೊ ಇದು $220 ಮಿಲಿಯನ್ ನಷ್ಟು ಪ್ರೈವೇಟ್ ಇಕ್ವಿಟಿ
ಇಕ್ವಿಟಿ ಇನ್ವೆಸ್ಟ್ಮೆಂಟ್ಸ್ ಅನ್ನ ಅಟ್ರಾಕ್ಟ್ ಮಾಡಿತ್ತು ಅಂದ್ರೆ ಪ್ರೈವೇಟ್ ಇಕ್ವಿಟಿ ಇನ್ವೆಸ್ಟ್ಮೆಂಟ್ಸ್ ಆಗಿದೆ 2020 ಹಾಗೆ ವೇರ್ ಹೌಸಿಂಗ್ ಸೆಗ್ಮೆಂಟ್ ಏನಿದೆ ಇದರಲ್ಲಿ ಬರ್ತಕ್ಕಂಥ ವೇರ್ ಹೌಸ್ ಸೆಗ್ಮೆಂಟ್ ಆಲ್ಮೋಸ್ಟ್ 971 ಮಿಲಿಯನ್ US ಗಳಷ್ಟು ಪ್ರೈವೇಟ್ ಇಕ್ವಿಟಿ ಇನ್ವೆಸ್ಟ್ಮೆಂಟ್ಸ್ ಗಳನ್ನ ತಗೊಂಡ್ ಬಂದಿತ್ತು 2020 ಹಾಗೆ ಬರ್ತಕ್ಕಂಥ ದಿನಗಳಲ್ಲಿ 2022 ಒಳಗಡೆಗೆ ಸುಮಾರು 39 ಮಿಲಿಯನ್ ಸ್ಕ್ವೇರ್ ಫೀಟ್ ಜಾಗಗಳಷ್ಟು ಆಡ್ ಆಗಕ್ಕೆ ಹೋಗ್ತಾ ಇದೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಕೂಡ ಈ ಒಂದು ಸೆಗ್ಮೆಂಟ್ ಮೇಲೆ ಇರುತ್ತೆ. ಇದರಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಹಾಸ್ಪಿಟಾಲಿಟಿ ಸ್ಪೇಸ್ ಅಂತ. ಸೊ ಹೆಸರು ಹೇಳೋ ಪ್ರಕಾರ ಏನಪ್ಪಾ ಅಂದ್ರೆ ಈಗ ಟ್ರಾವೆಲ್ ರಿಲೇಟೆಡ್ ಎಲ್ಲ ಹೋದಾಗ ನಾವು ರೂಮ್ಸ್ ಗಳೆಲ್ಲ ಬುಕ್ ಮಾಡಿರ್ತೀವಿ, ಆ ತರದ್ದು ಓವರ್ ಆಲ್ ಸೆಗ್ಮೆಂಟ್ಸ್ ಗಳು ಈ ಕೆಟಗರಿ ಅಂಡರಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಪೆಂಡಮಿಕ್ ಆದ್ಮೇಲೆ ಬಹಳನೇ ಬೂಮಿಂಗ್ ಅಲ್ಲಿ ಇದೆ. ಏನಕ್ಕಪ್ಪ ಅಂತಂದ್ರೆ ಎಲ್ಲ ಜನಗಳು ಬೇಸತ್ ಬಿಟ್ಟಿದ್ರು ಪೆಂಡಮಿಕ್ ಅಲ್ಲಿ, ವರ್ಕ್ ಫ್ರಮ್ ಹೋಮ್ ಮನೇಲೆ ಇದ್ದು. ಸೊ ಈಗ ಸಡನ್ ಆಗಿ ಲಾಕ್ಡೌನ್ ಎಲ್ಲ ರಿಲೀಸ್ ಆದ್ಮೇಲೆ ಸುಮಾರು ಕಡೆಗೆ ಟ್ರಾವೆಲ್ ಮಾಡೋದಾಗ್ಲಿ, ಸುಮಾರು ಕಡೆ ಓಡಾಡೋದಾಗ್ಲಿ ಮಾಡ್ತಿದ್ದಾರೆ. ಸೊ ಹಾಗಾಗಿ ಈ ಒಂದು ಪರ್ಟಿಕ್ಯುಲರ್ ಕೆಟಗರಿ ಬಹಳ ಒಂದು ಇಂಟ್ರೆಸ್ಟಿಂಗ್ ಸ್ಪಾಟ್ ಆಗಿದೆ ಇವತ್ತಿನ ಮಟ್ಟಿಗೆ ನೋಡೋದಾದ್ರೆ. ಹಾಗೆ ಬ್ರಾಂಡೆಡ್ ಹೋಟೆಲ್ ರೂಮ್ಗಳ ಓವರ್ ಆಲ್ ಸರ್ವಿಸಸ್ ಗಳಿಂದ ಬರ್ತಕ್ಕಂಥ ದಿನಗಳಲ್ಲಿ ಈ ಒಂದು ಓವರ್ ಆಲ್ ಬೆಳವಣಿಗೆಯಲ್ಲಿ ಜಂಪ್ ಕಾಣ್ತಕ್ಕಂತಹ ಒಂದು ಸಾಧ್ಯತೆಗಳು ಕೂಡ ಇಲ್ಲಿ ನಮ್ಗೆ ಕಂಡು ಬಂದಿದೆ. ಇನ್ನ ಕೊನೆಯದಾಗಿ ಬರ್ತಕ್ಕಂತಹ ಸೆಗ್ಮೆಂಟ್ ಬಂದು ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಅಂತ ಹೇಳ್ತಾರೆ, SEZs ಅಂತ. ಸೊ ಇದು ರೀಸೆಂಟ್ ಆಗಿ ಅಂದ್ರೆ January 31, 2021 ವೈಸ್ ನೋಡೋದಾದ್ರೆ ಆಲ್ಮೋಸ್ಟ್ 425 ಯೂನಿಟ್ಸ್ ಗಳಿಗೆ ಅಪ್ರೂವಲ್ ಸಿಕ್ಕಿದೆ ಗವರ್ಮೆಂಟ್ ಇಂದ. ಅದರಲ್ಲಿ 265 SEZs ಗಳು ಆಲ್ರೆಡಿ ಆಪರೇಷನಲ್ ಲೆವೆಲ್ ಅಲ್ಲಿ ಇರುತ್ತೆ. ಸೊ ಮೋಸ್ಟ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ, IT ಹಾಗೆ BPO ರಿಲೇಟೆಡ್ ಸೆಕ್ಟರ್ಸ್ ಗಳಲ್ಲಿ ಸುಮಾರು ಈ ಒಂದು ಪರ್ಟಿಕ್ಯುಲರ್ ರಿಲೇಟೆಡ್ ವರ್ಕ್ಸ್ ಗಳು ಆಗಕ್ಕೆ ಹೋಗ್ತಾ ಇದೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಕೂಡ ಈ ಒಂದು ಪರ್ಟಿಕ್ಯುಲರ್ ಸೆಗ್ಮೆಂಟ್ ಗೆ ಇರುತ್ತೆ. ಸೊ ಇದು ಓವರ್ ಆಲ್ ಒಂದು ಸೆಗ್ಮೆಂಟ್ ವೈಸ್ ಇನ್ಫಾರ್ಮೇಷನ್ ಆದ್ರೆ ಈ ಸೆಕ್ಟರ್ ಅಲ್ಲಿ ಬರ್ತಕ್ಕಂಥದ್ದು. ಇವಾಗ ಅರ್ಥ ಮಾಡ್ಕೊಳ್ಳೋಣ ಆಸ್ ಅನ್ ಇಂಡಸ್ಟ್ರಿ ನೋಡೋದಾದ್ರೆ ಓವರ್ ಆಲ್ ಅಡ್ವಾಂಟೇಜಸ್ ಗಳು ಏನು, ಏನೆಲ್ಲ ಅನುಕೂಲತೆಗಳಿದೆ ಆಸ್ ಎ ಸೆಕ್ಟರ್ ವೈಸ್ ನೋಡೋದಾದ್ರೆ ಇಂಡಿಯಾದಲ್ಲಿ ಇವತ್ತಿನ ಮಟ್ಟಿಗೆ ರಿಯಲ್ ಎಸ್ಟೇಟ್ಗೆ ಅಂತ ಇವಾಗ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇ ಒಂದು ಅನುಕೂಲತೆ ಅಥವಾ ಒಂದು ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಇಂಡಸ್ಟ್ರಿಗೆ ಇಂಡಿಯಾದಲ್ಲಿ ಇನ್ವೆಸ್ಟ್ಮೆಂಟ್ಸ್ಗಳು ತುಂಬ ಬರ್ತಾ ಇದೆ. ಅಂದರೆ ಓವರ್ ಆಲ್ ಪ್ರೈವೇಟ್ ಇಕ್ವಿಟಿ ಇರ್ಬೋದು, ಹಾಗೆ ಒಂದು ಇನ್ವೆಸ್ಟ್ಮೆಂಟ್ಸ್ ವೈಸ್ ನೋಡೋದಾದ್ರೆ 2020 ಆಲ್ಮೋಸ್ಟ್ $5 ಬಿಲಿಯನ್ ನಷ್ಟು ಇನ್ವೆಸ್ಟ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ಗಳಿಂದ ಬರೋದಾದ್ರೆ ಫೈನಾನ್ಷಿಯಲ್ ಇಯರ್ 2021 ಲಾಸ್ಟ್ ಕ್ವಾರ್ಟರ್ ಅಲ್ಲಿ ಸುಮಾರು 23,946 ಕೋಟಿಗಳಷ್ಟು ಪ್ರೈವೇಟ್ ಇಕ್ವಿಟಿ ಇನ್ವೆಸ್ಟ್ಮೆಂಟ್ಸ್ ಗಳನ್ನ ಈ ಒಂದು ಸೆಕ್ಟರ್ ಪಡೆದುಕೊಂಡಿರುತ್ತೆ. ಸೊ ಇದ್ರ ಮೂಲಕ ನಮ್ಗೆ ಗೊತ್ತಾಗುತ್ತೆ ಓವರ್ ಆಲ್ ಒಂದು ಪೊಟೆನ್ಷಿಯಲ್ ಏನಿದೆಯೋ ಈ ಒಂದು ಇಂಡಸ್ಟ್ರಿ ಇದು ಚೆನ್ನಾಗಿದೆ, ಹಾಗೆ ಸುಮಾರು ಜನ ಇನ್ವೆಸ್ಟ್ ಮಾಡ್ಲಿಕ್ಕೆ ರೆಡಿ ಇದ್ದಾರೆ ಇದರಲ್ಲಿ ಅಂತ ತಿಳಿದು. ಹಾಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಅಫ್ಕೋರ್ಸ್ ಲೈಫ್ ಸ್ಟೈಲ್ ಇಂಪ್ರೂವ್ಮೆಂಟ್ಸ್, ಲಾಂಗ್ ಟರ್ಮ್ ಟೇಲ್ ವಿಂಡ್ಸ್ ಅಂತ ಕರೀತಾರೆ ಇದಕ್ಕೆ. ಸೊ ಇವತ್ತಿನ ಮಟ್ಟಿಗೆ ನೋಡ್ತಾ ಇದ್ದೀರಾ, ನಿಮ್ಗೆಲ್ಲರಿಗೂ ಗಮನಿಸ್ತಾನೆ ಇರ್ತೀರಾ ಓವರ್ ಆಲ್ ನಮ್ಮ ಲೈಫ್ ಸ್ಟೈಲ್ ಇರ್ಬೋದು, ಅರ್ಬನೈಸೇಷನ್ ಆಗ್ತಾ ಇರ್ಬೋದು, ಫಾಸ್ಟ್ ಅರ್ಬನೈಸೇಷನ್, ಸಿಟಿಗಳೆಲ್ಲ ಒಂದು ದೊಡ್ಡ ಮಟ್ಟಿಗೆ ಬೆಳೆದಾಗಿದೆ ಆಲ್ರೆಡಿ, ಹಳ್ಳಿಗಳೆಲ್ಲ ಪಟ್ಟಣಗಳಾಗ್ತಾ ಇದೆ. ಸೊ ಇದನ್ನೆಲ್ಲ ಅರ್ಬನೈಸೇಷನ್ ಅಂತ ಕರೀತಾರೆ. ಹಾಗೆ ಓವರ್ ಆಲ್ ಒಂದು ಲೈಫ್ ಸ್ಟೈಲ್ ಏನಿದೆಯೋ ಓವರ್ ಆಲ್ ಇಂಡಿವಿಜುವಲ್ದು ಚೆನ್ನಾಗಿ ಆಗ್ತಾ ಇದೆ ದಿನ. ಸೊ ಹಾಗಾಗಿ ಬರ್ತಕ್ಕಂಥ ದಿನಗಳಲ್ಲಿ ಎಲ್ರಿಗೂ ಮನೆ ಅನ್ನೋದೊಂದು ರಿಕ್ವೈರ್ಮೆಂಟ್ ಇದ್ದೇ ಇರುತ್ತೆ. ಆಬ್ವಿಯಸ್ಲಿ ಇವತ್ತಿನ ಮಟ್ಟಿಗೆ ಸುಮಾರು ಜನ ನಮ್ಮ ಸುತ್ತಮುತ್ತ ಇರೋರಿಗೆ ಸ್ವಂತ ಮನೆ ಇರ್ತಾರೆ, ಅಂಥವರೆಲ್ಲ ನೆಕ್ಸ್ಟ್ ಈ ಒಂದು ಪರ್ಟಿಕ್ಯುಲರ್ ಪೊಟೆನ್ಷಿಯಲ್ ಇರೋದ್ರಿಂದ ಓವರ್ ಆಲ್ ಇಂಡಿಯಾಗೆ ಇದು ಕೂಡ ಒಂದು ಮೇಜರ್ ಅಡ್ವಾಂಟೇಜ್ ಆಗಿರುತ್ತೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಅನ್ಆರ್ಗನೈಸ್ಡ್ ಇಂದ ಆರ್ಗನೈಸ್ಡ್ ಯೂನಿಟ್ಸ್ ಗಳಿಗೆ ಕನ್ವರ್ಟ್ ಆಗ್ತಾ ಇದೆ ಓವರ್ ಆಲ್ ಇಂಡಸ್ಟ್ರಿ. ಅಂದ್ರೆ ಓವರ್ ಆಲ್ ಮುಂಚೆ ಈಗ ಏನಿದ್ರು ಒಂದು ಸ್ಟ್ಯಾಂಡರ್ಡ್ ಡೆವಲಪರ್ಸ್ ಅಂತ ಏನು ಇರಲಿಲ್ಲ, ನಮ್ಗೆ ಗೊತ್ತಿರೋರಿಗೆ ಯಾರಿಗೊಬ್ಬರು ಕಾಂಟ್ರಾಕ್ಟ್ ಕೊಡಿಸ್ಬಿಟ್ಟು ಮನೆ ಕಟ್ಸೋದು ಈ ತರದೆಲ್ಲ ಮಾಡ್ತಾ ಇದ್ವಿ. ಬಟ್ ಇವತ್ತಿನ ಮಟ್ಟಿಗೆ ಏನು ಅಂದ್ರೆ ಓವರ್ ಆಲ್ ಒಂದು ಇಂಡಸ್ಟ್ರಿ ವೈಸ್ ಒಂದೊಳ್ಳೆ ಸ್ಟ್ಯಾಂಡರ್ಡ್ ಕಂಡು ಬರ್ತಾ ಇದೆ. ದಿನೇ ಅನ್ಆರ್ಗನೈಸ್ಡ್ ಆಗಿರ್ತಕ್ಕಂಥ ಡೆವಲಪರ್ಸ್ ಕೂಡ ಒಂದು ಆರ್ಗನೈಸ್ ಲೆವೆಲ್ಗೆ ತಗೊಂಡ್ಬರ್ತಾ ಇದ್ದಾರೆ. ಬಿಕಾಸ್ ರೆಗ್ಯುಲೇಟರೀಸ್ಗಳು ಅಥವಾ ಓವರ್ ಆಲ್ ಒಂದು ಕಂಟ್ರೋಲರ್ಸ್ ಏನಿದಾರೋ ಇಂಡಸ್ಟ್ರಿಗೆ ಇರ್ತಕ್ಕಂಥವ್ರು ಸುಮಾರು ರೂಲ್ಸ್ಗಳನ್ನ ತರ್ತಾ ಇರೋದ್ರಿಂದ ಈಸಿಯಾಗಿ ಅವ್ರು ಅಡಾಪ್ಟ್ ಮಾಡ್ಕೊಳ್ಳೇಬೇಕಾಗಿರುತ್ತೆ. ಅದಕ್ಕೆ ಆ ನಿಟ್ಟಿನಲ್ಲಿ ಸುಮಾರು ಚೇಂಜಸ್ಗಳು ಕಂಡು ಬರ್ತಾ ಇರೋದ್ರಿಂದ ಯಾವಾಗ ಆರ್ಗನೈಸ್ಡ್ ಆಗಿ ಮೂವ್ ಆಗುತ್ತೋ ಯಾವುದೇ ಒಂದು ಇಂಡಸ್ಟ್ರಿ ಅದು ನೆಕ್ಸ್ಟ್ ಲೆವೆಲ್ಗೆ ಬೆಳೀತಕ್ಕಂಥ ಸಾಧ್ಯತೆಗಳಿರುತ್ತೆ. ಸೊ ಇದು ಕೂಡ ಈ ಒಂದು ಇಂಡಸ್ಟ್ರಿಗೆ ಅಡ್ವಾಂಟೇಜ್ ಆಗಿರುತ್ತೆ. ಸೊ ನೆಕ್ಸ್ಟ್ ಮೇಜರ್ ಆಗಿ ಬರ್ತಕ್ಕಂಥ ಗೌರ್ಮೆಂಟ್ ಪಾಲಿಸಿ. ಸೊ ಈ ಗೌರ್ಮೆಂಟ್ ಕೂಡ ಸುಮಾರು ರೀತಿಯ ಪ್ರಮೋಷನ್ಸ್ಗಳನ್ನ ಇಂಡಸ್ಟ್ರಿ ರಿಲೇಟೆಡ್ ಮಾಡ್ತಾ ಇರುತ್ತೆ. ಈಗ ನೋಡಿ, ನಾನು ಆಲ್ರೆಡಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ, ಹೌಸಿಂಗ್ ಫಾರ್ ಆಲ್ ಸ್ಕೀಮ್ ಅಂತ ತರ್ತಿದ್ದಾರೆ. ಹಾಗೆ FDI ಇನ್ವೆಸ್ಟ್ಮೆಂಟ್ ಏನಿರುತ್ತೋ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್ಗಳು 100% ಇರುತ್ತೆ. ಈ ಒಂದು ಪರ್ಟಿಕ್ಯುಲರ್ 100% ಲಿಮಿಟ್ ಕೊಟ್ಟಿರ್ತಾರೆ. ಅಷ್ಟೇ ಅಲ್ಲ, ಸಪೋಸ್ ನಿಮ್ಮ ಹತ್ರ ಹೋಮ್ ಲೋನ್ ಇದೆ ಅಥವಾ ನೀವು ಹೋಮ್ ಲೋನ್ ತೊಗೊಂಡ್ಬಿಟ್ಟು ಮನೆ ಕಟ್ಸಿದ್ದೀರಾ ಅಂತ ಅಂದರೆ ಸುಮಾರು 1.5 ಲಕ್ಷದವರೆಗೂ ನಿಮಗೆ ಟ್ಯಾಕ್ಸ್ ಎಕ್ಸಂಪ್ಷನ್ ಕೂಡ ಸಿಗ್ತಕ್ಕಂಥದ್ದಾಗಿರುತ್ತೆ. ಸೊ ಓವರ್ ಆಲ್ ಗೌರ್ಮೆಂಟ್ ಕಡೆಯಿಂದನೂ ಸುಮಾರು ರೀತಿಯ ಒಂದು ಅಡ್ವಾಂಟೇಜಸ್ಗಳು, ಸುಮಾರು ರೀತಿಯ ಪಾಲಿಸೀಸ್ಗಳನ್ನು ಈ ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿ ರಿಲೇಟೆಡ್ ಕೊಡ್ತಾ ಇರೋದು ಕೂಡ ಈ ಒಂದು ಇಂಡಸ್ಟ್ರಿಗೆ ಅಡ್ವಾಂಟೇಜ್ ಆಗಿರುತ್ತೆ ಇಂಡಿಯಾದಲ್ಲಿ ಇವತ್ತಿನ ಮಟ್ಟಿಗೆ ನಾವು ನೋಡೋದಾದ್ರೆ. ಸೊ ಇವಾಗ ಇಂಡಸ್ಟ್ರಿ ರಿಲೇಟೆಡ್ ಇರತಕ್ಕಂತಹ ಟ್ರೆಂಡಿಂಗ್ ಏನು ನಡೀತಾ ಇದೆ ಇವತ್ತಿನ ಮಟ್ಟಿಗೆ ಈ ಒಂದು ಸೆಕ್ಟರ್ ವೈಸ್, ಹಾಗೆ ಬರ್ತಕ್ಕಂಥ ದಿನಗಳಲ್ಲಿ ಫ್ಯೂಚರ್ ಔಟ್ಲುಕ್ ಅಥವಾ ಏನೆಲ್ಲ ಒಂದು ಎಕ್ಸ್ಪೆಕ್ಟೇಷನ್ಸ್ ಗಳಿದೆ ಅನ್ನೋದನ್ನ ಇವಾಗ ಅರ್ಥ ಮಾಡ್ಕೊಳ್ಳೋಣ. ಇದರಲ್ಲಿ ಮೊದಲನೇದಾಗಿ ಬರ್ತಕ್ಕಂತಹ ಪಾಯಿಂಟ್ ಬಂದು ಡೈವರ್ಸಿಫಿಕೇಶನ್ ಆಫ್ ದ ಪೋರ್ಟ್ಫೋಲಿಯೋ ಅಂತ. ಅಂದ್ರೆ ಈಗ ನೋಡಿ, ನಾನು ಆಲ್ರೆಡಿ ಹೇಳಿದೆ ಬಿಗ್ ಇನ್ಸ್ಟಿಟ್ಯೂಷನ್ಸ್ ಗಳಿರಬಹುದು, ಪ್ರೈವೇಟ್ ಇಕ್ವಿಟಿ ಇನ್ವೆಸ್ಟ್ಮೆಂಟ್ಸ್ಗಳು ಜಾಸ್ತಿ ಬರ್ತಾ ಇದೆ ಇಂಡಸ್ಟ್ರಿಗೆ ಅಂತ. ಏನಕ್ಕೆ ಅಂತಂದ್ರೆ ವೆರಿ ಸಿಂಪಲ್, ಜನಗಳು ಬರೀ ಮನೆ ಕಟ್ಟಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಇದರಲ್ಲಿ ಹೂಡಿಕೆ ಮಾಡ್ತಿರಲ್ಲ, ಬಟ್ ಆಸ್ ಅನ್ ಇನ್ವೆಸ್ಟ್ಮೆಂಟ್ ಕೂಡ ಹೂಡಿಕೆ ಮಾಡ್ತಿರ್ತಾರೆ. ಈಗ ನೀವೇ ಎಲ್ಲ ಗಮನಿಸಿರ್ತೀರ, ನೋಡಪ್ಪ ನಾನು ಒಂದು ಸೈಟ್ ಇದೆ, ಆ ಸೈಟ್ ತೊಗೊಂಡ್ಬಿಟ್ಟು ನೆಕ್ಸ್ಟ್ ಯಾವಾಗ ಒಂದು ಒಳ್ಳೆ ರೇಟ್ ಬಂದಾಗ ಕೊಟ್ಬಿಡ್ತೀನಿ ಅನ್ನೋ ಥರ. ಸೊ ಹಾಗಾಗಿ
ಹಾಗಾಗಿ ಏನಪ್ಪಾ ಅಂದರೆ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ಗಳು ಕೂಡ ಅವರ ಒಂದು ಓವರ್ ಆಲ್ ಪೋರ್ಟ್ಫೋಲಿಯೋನ ಡೈವರ್ಸಿಫೈ ಮಾಡಬೇಕು, ಬೇರೆ ಬೇರೆ ರೀತಿಯಲ್ಲಿ ಹೂಡಿಕೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಸುಮಾರು ಇನ್ವೆಸ್ಟ್ಮೆಂಟ್ಸ್ಗಳು ಈ ಒಂದು ಇಂಡಸ್ಟ್ರಿಗೂ ಬರ್ತಾ ಇದೆ. ಅದು ಓವರ್ ಆಲ್ ಒಂದು ಇಂಡಸ್ಟ್ರಿಗೆ ಒಳ್ಳೆ ಪಾಯಿಂಟ್ ಆಗಿರುತ್ತೆ, ಹಾಗೆ ಓವರ್ ಆಲ್ ಒಂದು ಗ್ರೋತ್ ಕಾಣ್ತಕ್ಕಂತಹ ಸಾಧ್ಯತೆಗಳು ಇರುತ್ತೆ ಈ ನಿಟ್ಟಿನಲ್ಲಿ ನೋಡೋದಾದ್ರೆ. ಹಾಗೆ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಬಂದು ಕನ್ಸಾಲಿಡೇಷನ್. ಅಂದ್ರೆ ಒಂದು ಆಸ್ ಅನ್ ಇಂಡಸ್ಟ್ರಿ ಅಂತ ನೋಡೋದಾದ್ರೆ ಇವತ್ತಿನ ಮಟ್ಟಿಗೆ ಓವರ್ ಆಲ್ ಇದೊಂದು ಕನ್ಸಾಲಿಡೇಷನ್ ಪಾಯಿಂಟ್ ಅಲ್ಲಿ ಇದೆ. ಸೊ ಏನಪ್ಪಾ ಅಂದ್ರೆ ಯಾವುದೇ ಒಂದು ಇಂಡಸ್ಟ್ರಿಯಲ್ಲಿ ಸಸ್ಟೈನ್ ಆಗಬೇಕು, ಬೆಳಿಬೇಕು ನೆಕ್ಸ್ಟ್ ಲೆವೆಲ್ಗೆ ಅಂತಂದ್ರೆ ಅಷ್ಟು ಈಸಿ ಆಗಿರಲ್ಲ. ಸೊ ಹಾಗಾಗಿ ಏನ್ ಮಾಡ್ತಾರೆ, ಕೆಲವೊಂದಿಷ್ಟು ಸ್ಮಾಲ್ ಹಾಗೆ ಚಿಕ್ಕ ಚಿಕ್ಕ ಗ್ರೂಪ್ ಏನಿರುತ್ತೋ ಆ ತರ ಒಂದು ಡೆವಲಪರ್ಸ್ಗಳು ನೆಕ್ಸ್ಟ್ ಲೆವೆಲ್ಗೆ ಯಾರು ಬೆಳೆದಿರ್ತಾರೋ ಅಂತವ್ರಿಗೆ ಓವರ್ ಆಲ್ ಅವರ ಒಂದು ಬಿಸ್ನೆಸ್ ಅನ್ನ ಕೊಟ್ಬಿಟ್ಟು ಎಕ್ಸಿಟ್ ಆಗ್ತಾ ಇರ್ತಾರೆ. ಸೊ ಆ ನಿಟ್ಟಿನಲ್ಲಿ ರೀಸೆಂಟ್ ಆಗಿ ನೋಡೋದಾದ್ರೆ ಪ್ರೆಸ್ಟೀಜ್ ಎಸ್ಟೇಟ್ಸ್ ಪ್ರಾಜೆಕ್ಟ್ಸ್ ಲಿಮಿಟೆಡ್ ಅನ್ನೋ ಈ ಒಂದು ಪರ್ಟಿಕ್ಯುಲರ್ ಕಂಪನಿ ಸುಮಾರು 12,745 ಕೋಟಿಗಳಷ್ಟು ಬೆಲೆ ಬರ್ತಕ್ಕಂಥ ಆಫೀಸ್ ಸೆಗ್ಮೆಂಟ್ ಇರಬಹುದು, ಹೋಟೆಲ್ಸ್ ಇರಬಹುದು, ಹಾಗೆ ರಿಟೇಲ್ ಸೆಗ್ಮೆಂಟ್ ಇರಬಹುದು, ಈ ತರ ಓವರ್ ಆಲ್ ಇರತಕ್ಕಂತಹ ಒಂದು ಪ್ರಾಪರ್ಟಿಯನ್ನ ಬ್ಲಾಕ್ ಸ್ಟಾನ್ ಅನ್ನೋ ಒಂದು ಕಂಪನಿಗೆ ಕೊಟ್ಟಿರುತ್ತೆ ರೀಸೆಂಟ್ ಆಗಿ ನೋಡೋದಾದ್ರೆ. ಸೊ ಈ ತರ M&A ಡೀಲ್ ಅಂತ ಹೇಳ್ತಾರೆ. ಸೊ ಈ M&A ಡೀಲ್ಸ್ ಗಳು ಈ ಸೆಕ್ಟರ್ ಅಲ್ಲಿ ಸುಮಾರು ಕಂಡು ಬರ್ತಾ ಇದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಬಂದು ಲ್ಯಾಂಡ್ ಬ್ಯಾಂಕ್ ಮಾಡೆಲ್ ಇಂದ ಎಕ್ಸಿಕ್ಯೂಷನ್ ಬೇಸ್ಡ್ ಮಾಡೆಲ್ ಗೆ ಶಿಫ್ಟ್ ಆಗ್ತಾ ಇದೆ ಓವರ್ ಆಲ್ ಇಂಡಸ್ಟ್ರಿ. ಅಂದ್ರೆ ಏನಪ್ಪಾ ಅಂತ ಅಂದ್ರೆ ಸಪೋಸ್ ಮುಂಚೆ ಎಲ್ಲ ರಿಯಲ್ ಎಸ್ಟೇಟ್ ಗಳನ್ನ ಯಾವ ರೀತಿ ನೋಡ್ತಾ ಇದ್ರು ಡೆವಲಪರ್ಸ್ ಗಳನ್ನ, ಅಂದ್ರೆ ಅವ್ರ ಹತ್ರ ಎಷ್ಟು ಲ್ಯಾಂಡ್ ಇದೆ ಇವತ್ತಿನ ಮಟ್ಟಿಗೆ, ಅವ್ರ ಹತ್ರ ಇರ್ತಕ್ಕಂಥ ಲ್ಯಾಂಡ್ ಎಷ್ಟು ಅನ್ನೋದನ್ನ ಗಮನಿಸ್ತಾ ಇದ್ರು. ಬಟ್ ಇವತ್ತಿನ ಮಟ್ಟಿಗೆ ನೋಡೋದಾದ್ರೆ ಎಷ್ಟು ಸಕ್ಸಸ್ಫುಲ್ ಆಗಿ ಅವ್ರು ಎಕ್ಸಿಕ್ಯೂಟ್ ಮಾಡಿದ್ದಾರೆ, ಎಷ್ಟನ್ನ ಅವರು ಮಾರಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದಾರೆ ಜನಗಳು. ಸೊ ಇದು ಒಂದು ಮೇಜರ್ ಶಿಫ್ಟ್ ಆಗಿರುತ್ತೆ ಇಂಡಸ್ಟ್ರಿಯಲ್ಲಿ. ನೆಕ್ಸ್ಟ್ ಇದರಲ್ಲಿ ಇಂಪಾರ್ಟೆಂಟ್ ಆಗಿ ಬರ್ತಕ್ಕಂಥ ಪಾಯಿಂಟ್ ಬಂದು ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ಸ್ ಟ್ರಸ್ಟ್ ಅಂತ RETS ಅಂತ ಹೇಳ್ತಾರೆ. ಮ್ಯೂಚುವಲ್ ಫಂಡ್ ತರ ವರ್ಕ್ ಆಗುತ್ತೆ. ಬೇಸಿಕಲಿ ಏನಪ್ಪಾ ಅಂತ ಅಂದ್ರೆ ಈಗ ಸುಮಾರು ಯಾವ ರೀತಿ ಮ್ಯೂಚುವಲ್ ಫಂಡ್ ಬೇರೆ ಬೇರೆ ಇನ್ವೆಸ್ಟರ್ಸ್ ಗಳಿಂದ ಅಮೌಂಟ್ ಕಲೆಕ್ಟ್ ಮಾಡಿಕೊಂಡು ಬೇರೆ ಒಂದು ಈಗ ಅವರ ಗೋಲ್ಸ್ ಪ್ರಕಾರ ಇನ್ವೆಸ್ಟ್ ಮಾಡುತ್ತೋ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇರ್ಬೋದು ಅಥವಾ ಬೇರೆ ಕಡೆಗೆ, ಅದೇ ರೀತಿಯಲ್ಲಿ ಇವರು ರಿಯಲ್ ಎಸ್ಟೇಟ್ ರಿಲೇಟೆಡ್ ಇರತಕ್ಕಂತಹ ಅಸೆಟ್ಸ್ ಗಳಲ್ಲಿ ಹೂಡಿಕೆ ಮಾಡಿ ಅದನ್ನ ಒಂದು ಟ್ರಸ್ಟ್ ಬೇಸಿಸ್ ಅಲ್ಲಿ ಯೂನಿಟ್ಸ್ ಬೇಸಿಸ್ ಅಲ್ಲಿ ಜನಗಳಿಗೆ ತಲುಪಿಸ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. 2019ರಲ್ಲಿ ಮೊದಲನೇ REIT ಇಂಡಿಯಾದಲ್ಲಿ ಲಾಂಚ್ ಆಗುತ್ತೆ. ಇವತ್ತಿನ ಮಟ್ಟಿಗೆ ನೋಡೋದಾದ್ರೆ 3 REITಗಳು ಇರುತ್ತೆ. ಸೊ ಅದ್ಯಾವ್ದಪ್ಪ ಅಂತ ಅಂದ್ರೆ ಮೈಂಡ್ ಸ್ಪೇಸ್, ಬುಕ್ ಫೀಲ್ಡ್ ಹಾಗೆ ಎಂಬೆಸಿಸ್, ಈ 3 REITಸ್ಗಳು ಇವತ್ತಿನ ಮಟ್ಟಿಗೆ ಇಂಡಿಯಾದಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತಕ್ಕಂಥದ್ದಾಗಿರುತ್ತೆ. ಸೊ ಇನ್ನು ಕೊನೆಯದಾಗಿ ಮೇಜರ್ ಪಾಯಿಂಟ್ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪಾ ಅಂದ್ರೆ ಈ ಒಂದು ಇಂಡಸ್ಟ್ರಿ ಏನಿದೆಯೋ ರಿಯಲ್ ಎಸ್ಟೇಟ್ ಇಂಡಸ್ಟ್ರಿ ಅಂತಕ್ಕಂಥದ್ದು ಸೈಕ್ಲಿಕಲ್ ಆಗಿರುತ್ತೆ. ಸುಮಾರು ಒಂದು ಲಾಂಗ್ ಗ್ಯಾಪ್ ಕಾಣತಕ್ಕಂಥ ಸೈಕ್ಲಿಕಲ್ ಗ್ಯಾಪ್ಸ್ ಕಾಣತಕ್ಕಂಥ ಸಾಧ್ಯತೆಗಳಿರುತ್ತೆ. ಇದರ ಅರ್ಥ ಏನಪ್ಪಾ ಅಂದ್ರೆ ಯಾವುದೇ ಒಂದು ಇಂಡಸ್ಟ್ರಿ ಸೈಕ್ಲಿಕಲ್ ಇದ್ದಾಗ ಒಂದು ಪರ್ಟಿಕ್ಯುಲರ್ ಫೇಸ್ ಬರುತ್ತೆ, ಆ ಫೇಸ್ ಅಲ್ಲಿ ಡಿಮ್ಯಾಂಡ್ ಇರಲ್ಲ, ಅವಾಗ ಸುಮಾರು ದಿನ ತಗೊಳುತ್ತೆ ಅದು ವಾಪಸ್ ರಿಕವರ್ ಆಗಲಿಕ್ಕೆ. ಸೊ ಆ ತರ ಸಮಯದಲ್ಲಿ ನೀವು ಬಹಳ ಕೇರ್ಫುಲ್ ಆಗಿರಬೇಕು. ಡೈರೆಕ್ಟ್ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಥವಾ ಓವರ್ ಆಲ್ ರಿಯಲ್ ಎಸ್ಟೇಟ್ ರಿಲೇಟೆಡ್ ಸ್ಟಾಕ್ಸ್ ಗಳಲ್ಲಿ ಹೂಡಿಕೆ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಸ್ವಲ್ಪ ಗಮನ ಕೊಟ್ಬಿಟ್ಟು ಮಾಡಬೇಕು. ಬಿಕಾಸ್ ನೀವು ಇನ್ನೊಂದು ಡೌನ್ ಸೈಕಲ್ ಅಲ್ಲಿ ಸಿಗಾಕೊಂಡ್ಬಿಟ್ರೆ ವಾಪಸ್ ಅಲ್ಲಿಂದ ರಿಕವರ್ ಆಗ್ತಕ್ಕಂತಹ ಸಾಧ್ಯತೆಗಳು ತುಂಬಾ ಟೈಮ್ ತಗೊಳುತ್ತೆ ಅನ್ನೋದನ್ನ ನಾನಿಲ್ಲಿ ಒತ್ತು ಮಾಡಿ ಹೇಳ್ತಾ ಇರ್ತಂಥದ್ದು. ಸೊ ಇಲ್ಲಿವರೆಗೂ ಇಂಡಸ್ಟ್ರಿ ರಿಲೇಟೆಡ್ ಸುಮಾರು ವಿಷಯಗಳು ನಮಗೆ ಅರ್ಥ ಆಯಿತು, ಯಾವ ರೀತಿ ವರ್ಕ್ ಆಗ್ತಾ ಇದೆ, ಹಾಗೆ ಏನೇನೆಲ್ಲ ಎಕ್ಸ್ಪೆಕ್ಟೇಷನ್ಸ್ಗಳಿದೆ. ಅಷ್ಟೇ ಅಲ್ಲ ಓವರ್ ಆಲ್ ಇದರ ರಿಲೇಟೆಡ್ ಇರತಕ್ಕಂಥ ಫ್ಯಾಕ್ಟ್ಸ್ ಅಂಡ್ ಸದ್ಯಕ್ಕೆ ಇರತಕ್ಕಂಥ ಟ್ರೆಂಡ್ಸ್ಗಳು ಯಾವುದು ಅಂತ ನಮಗೆ ಅರ್ಥ ಆಯಿತು ರಿಯಲ್ ಎಸ್ಟೇಟ್ ರಿಲೇಟೆಡ್. ಇವಾಗ ಈ ಇಂಡಸ್ಟ್ರಿ ಅಥವಾ ಈ ಒಂದು ಸೆಕ್ಟರ್ ರಿಲೇಟೆಡ್ ಇರತಕ್ಕಂತಹ ಕಂಪನಿಗಳು 6 ಕಂಪನಿಗಳ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೊಡೋಕೆ ಹೋಗ್ತಾ ಇದ್ದೀನಿ ಬೇಸ್ಡ್ ಆನ್ ದ ಮಾರ್ಕೆಟ್ ಕ್ಯಾಪಿಟಲೈಸೇಷನ್. ಸೊ ಯಾವ ರೀತಿ ಓವರ್ ಆಲ್ ಮಾರ್ಕೆಟ್ ವ್ಯಾಲ್ಯೂ ಇದೆ, ಬೆಳೆದಿರತಕ್ಕಂಥ ಕಂಪನಿಗಳು ಯಾವುದಿದೆ ಈ ರಿಯಲ್ ಎಸ್ಟೇಟ್ ರಿಲೇಟೆಡ್ ಅನ್ನೋದನ್ನ ಇವಾಗ ಅರ್ಥ ಮಾಡ್ಕೊಳ್ಳೋಣ. ಇದರಲ್ಲಿ ಮೊದಲನೇದಾಗಿ ಬರ್ತಕ್ಕಂಥ ಕಂಪನಿ ಬಂದು DLF ಅನ್ನ ಚೌಧರಿ ರಾಘವೇಂದ್ರ ಸಿಂಗ್ ಅನ್ನೋ ಈ ವ್ಯಕ್ತಿ 1946ರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಡೆಲ್ಲಿಯಲ್ಲಿ 22 ಅರ್ಬನ್ ಕಾಲೋನೀಸ್ ಗಳನ್ನ ಸ್ಟಾರ್ಟ್ ಮಾಡಿರ್ತಕ್ಕಂಥ ಕಂಪನಿ ಆಗಿರುತ್ತೆ ಇದು. ಹಾಗೆ ಹೋಗ್ತಾ ಹೋಗ್ತಾ 1981ರಲ್ಲಿ ಇವರ ಎಕ್ಸ್ಪಾನ್ಷನ್ ನೆಕ್ಸ್ಟ್ ಲೆವೆಲ್ಗೆ ಅನ್ನೋನ್ ಸ್ಪೇಸ್ ಅವರಿಗೆ ಆ ಟೈಮಲ್ಲಿ ಗುರ್ಗಾಂವ್ ಅಂತ ಕೇಳಿರ್ತೀರಾ. ಸೊ ಆ ಒಂದು ಪರ್ಟಿಕ್ಯುಲರ್ ಸ್ಪೇಸ್ಗೂ ಮೂವ್ ಮಾಡ್ತಾರೆ. ಸೊ ಓವರ್ ಆಲ್ ಲಿವಿಂಗ್ ಸ್ಪೇಸಸ್ಗಳು ಹಾಗೆ ಅಫಿಷಿಯಲ್ ಸ್ಪೇಸಸ್ಗಳನ್ನ ಒಂದು ಜನಗಳಿಗೆ ಕಂಫರ್ಟಬಲ್ ಲೆವೆಲ್ ಅಲ್ಲಿ ತಂದ್ಕೊಡ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಸ್ಟಾರ್ಟ್ ಮಾಡಿರ್ತಕ್ಕಂತಹ ಕಂಪನಿ ಆಗಿತ್ತು. ಇವತ್ತಿನ ಮಟ್ಟಿಗೆ ಕಂಪನಿ ತುಂಬಾ ದೊಡ್ಡ ಮಟ್ಟಿಗೆ ಬೆಳೆದಿದೆ. ಇಂಡಿಯಾದಲ್ಲಿ ಲಿಸ್ಟ್ ಆಗಿರ್ತಕ್ಕಂಥ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರ್ತಕ್ಕಂತಹ ರಿಯಲ್ ಎಸ್ಟೇಟ್ ಸ್ಟಾಕ್ಸ್ ಗಳ ವೈಸ್ ನೋಡೋದಕ್ಕೆ ಅಂತ ಅಂದ್ರೆ DLF ಬಂದು ಮೊದಲನೇ ಸ್ಥಾನದಲ್ಲಿರುತ್ತೆ. ತುಂಬಾ ದೊಡ್ಡ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನ ಹೊಂದಿರುತ್ತೆ. ಸೊ ಇವರ ರೆಸಿಡೆನ್ಷಿಯಲ್ ಹಾಗೆ ಕಮರ್ಷಿಯಲ್ ರಿಟೇಲ್ ಒಂದು ಸೆಗ್ಮೆಂಟ್ ಇರತಕ್ಕಂತಹ ಓವರ್ ಆಲ್ ಒಂದು ಆಪರೇಷನ್ಸ್ ಗಳೇನಿದೆಯೋ ಸುಮಾರು 15 ಸ್ಟೇಟ್ಸ್ ಗಳಲ್ಲಿ ಹಾಗೆ 24 ಸಿಟೀಸ್ ಗಳಲ್ಲಿ ಇವತ್ತಿನ ಮಟ್ಟಿಗೆ ಇವರ ಆಪರೇಷನಲ್ ಲೆವೆಲ್ ಅಲ್ಲಿ ಇವರ ಪ್ರಾಪರ್ಟೀಸ್ ಇರೋದು ಗಮನಕ್ಕೆ ಬರುತ್ತೆ ಇಲ್ಲಿ. ಸೊ ಇವತ್ತಿನ ಮಟ್ಟಿಗೆ 3 ಇಂಪಾರ್ಟೆಂಟ್ ವಿಷಯಗಳವಾಗಿ ಇವರು ಫೋಕಸ್ ಮಾಡ್ತಾ ಇದ್ದಾರೆ. ಮೊದಲನೇದು ಬಂದು ಸ್ಕೇಲ್ ಅಪ್ ಮಾಡ್ಲಿಕ್ಕೆ, ಅಂದ್ರೆ ನೆಕ್ಸ್ಟ್ ಲೆವೆಲ್ಗೆ ಬೆಳೆಸಲಿಕ್ಕೆ ಇವರ ಒಂದು ಓವರ್ ಆಲ್ ಫೋಕಸ್ ನ ಮಾಡ್ತಿರ್ತಕ್ಕಂಥದ್ದಾಗಿರುತ್ತೆ. ಸೆಕೆಂಡ್ ಏನಪ್ಪಾ ಅಂದ್ರೆ ಈಗ ಇಂಡಿಯಾದಲ್ಲಿ ಇವತ್ತಿನ ಮಟ್ಟಿಗೆ ನೋಡೋದಾದ್ರೆ ಮೀಡಿಯಂ ಕ್ಲಾಸ್ ಜನಗಳೇ ಜಾಸ್ತಿ ಇರತಕ್ಕಂಥದ್ದು, ತುಂಬಾ ಕಡಿಮೆನೂ ಇಲ್ಲ ತುಂಬಾ ಜಾಸ್ತಿನೂ ಅಂತಲ್ಲ, ಮೀಡಿಯಂ ಕ್ಲಾಸ್ ಜನಗಳಿಗೇನೆ ಜಾಸ್ತಿ ಆಸೆ ಇರುತ್ತೆ ಕೂಡ ಮನೆ ತಗೋಬೇಕು ಅನ್ನೋಂಥಕ್ಕಂಥದ್ದು. ಸೊ ಆ ನಿಟ್ಟಿನಲ್ಲಿ ಆ ಒಂದು ಸೆಕ್ಟರ್ನು ಕೂಡ ಕವರ್ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಸುಮಾರು ಫೋಕಸ್ ಮಾಡ್ತಾ ಇದೆ ಕಂಪನಿ. ಹಾಗೆ ಮೂರನೇದಾಗಿ ಏನಪ್ಪಾ ಅಂದ್ರೆ ಇರ್ತಕ್ಕಂತಹ ಬಿಸ್ನೆಸ್ ನ ನೆಕ್ಸ್ಟ್ ಲೆವೆಲ್ಗೆ ಗ್ರೋತ್ ಮಾಡಿಕೊಂಡು ಅದರಿಂದ ಮೊನಟೈಸ್ ಮಾಡ್ಲಿಕ್ಕೆ ಏನೇನೆಲ್ಲ ಪಾಸಿಬಿಲಿಟೀಸ್ ಇದೆಯೋ ಅದ್ರ ರಿಲೇಟೆಡ್ ಕೆಲಸಗಳನ್ನ ಇವತ್ತಿಗೆ ಈ ಕಂಪನಿ ಮಾಡ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಸೊ ಇವರ ಗೋಲ್ ಇವರು ಹೇಳ್ತಾರೆ ಒಂದ್ ಕಡೆಗೆ ಮೇನ್ ಏನಪ್ಪಾ ಅಂತ ಅಂದ್ರೆ ಹೊಸ ಹೊಸ ಪ್ರಾಜೆಕ್ಟ್ಸ್ ಗಳನ್ನ ವಿತ್ ಇಂಟ್ರೆಸ್ಟಿಂಗ್
ಮಾರ್ಕೆಟಿಂಗ್ ಹಾಗೆ ನ್ಯೂ ಡಿಸೈನ್ಸ್ ಮೂಲಕ ಜನಗಳಿಗೆ ತಲುಪಿಸಬೇಕು ಅನ್ನೋದಾಗಿದ್ದು ಒಂದೇದ ಒಂದು ಗೋಲ್ ಆಗಿದ್ರೆ, ಎರಡನೇ ಗೋಲ್ ಅಥವಾ ಒಂದು ಮೋಟಿವ್ ಬಂದು ಟೈಮ್ಲಿ ಡೆಲಿವರಿ. ಸೊ ಈಗ ಒಂದು ಟೈಮ್ ಹೇಳಿರ್ತಾರೆ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ಲಿಕ್ಕೆ ಅಂದ್ರೆ ಆ ಟೈಮ್ ಒಳಗಡೆನೆ ಜನಗಳಿಗೆ ಕನ್ಸ್ಟ್ರಕ್ಟ್ ಮಾಡಿ ಕೊಡ್ತಕ್ಕಂಥದ್ದು ಇವರ ಮೇನ್ ಗೋಲ್ ಅಥವಾ ಒಂದು ಮೋಟಿವ್ ಇವತ್ತಿನ ಮಟ್ಟಿಗೆ ಇಟ್ಕೊಂಡು ಕೆಲಸ ಮಾಡ್ತಾ ಇದೆ ಕಂಪನಿ. ಇನ್ನ ಕಂಪನಿಯ ಫಿನಾನ್ಷಿಯಲ್ ಇನ್ಫಾರ್ಮೇಶನ್ ನಾವು ತಿಳ್ಕೊಳ್ಬೇಕಪ್ಪ ಅಂತ ಅಂದ್ರೆ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಇವತ್ತಿನ ಮಟ್ಟಿಗೆ DLF ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬಂದು 83,183 ಕೋಟಿಗಳಷ್ಟಾಗಿದ್ರೆ ಪಿ ರೇಷಿಯೋ ಬಂದು 55 ಆಗಿರುತ್ತೆ. ರಿಟರ್ನ್ ಆನ್ ಈಕ್ವಿಟಿ ಬಂದು 3.13% ಆಗಿದ್ರೆ ಪ್ರೈಸ್ ಟು ಬುಕ್ ವ್ಯಾಲ್ಯೂ ಬಂದು 2.35 ಆಗಿರುತ್ತೆ. ಸೊ ಓವರ್ ಆಲ್ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಇನ್ ಟರ್ಮ್ಸ್ ಆಫ್ ದ ಪರ್ಸೆಂಟೇಜ್ ನೋಡ್ಬೇಕಪ್ಪ ಅಂದ್ರೆ 27 ಆಗಿರುತ್ತೆ. ಹಾಗೆ ಡೆಟ್ ಟು ಇಕ್ವಿಟಿ ರೇಷಿಯೋ ಬಂದು 0.19 ಅಂದ್ರೆ ಆಲ್ಮೋಸ್ಟ್ ನೆಗ್ಲಿಜಿಬಲ್ ಲೋನ್ ಇದೆ ಕಂಪನಿಲಿ ಅಂತ ನಾವು ಹೇಳ್ಬೋದು ಇಲ್ಲಿ. ಹಾಗೆ ಕಳೆದ ಒಂದು ವರ್ಷದಲ್ಲಿ 124% ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ತಂದುಕೊಟ್ಟಿರುತ್ತೆ. ಸೊ ಈ ಕಂಪನಿಗಳಲ್ಲಿ ನೆಕ್ಸ್ಟ್ ಇರತಕ್ಕಂತಹ ಕಂಪನಿ ಬಂದು ಗೋದ್ರೇಜ್ ಪ್ರಾಪರ್ಟೀಸ್ ಅಂತ ಹೇಳ್ಕೊಂಡು 1990ರಲ್ಲಿ ಸ್ಟಾರ್ಟ್ ಆಗಿದ್ದಂತಹ ಕಂಪನಿ ಇವತ್ತಿನ ಮಟ್ಟಿಗೆ ನೋಡೋದಾದ್ರೆ ಫಿನಾನ್ಷಿಯಲ್ 2021 ಅಲ್ಲಿ ರೆಸಿಡೆನ್ಷಿಯಲ್ ಸೇಲ್ಸ್ ವೈಸ್ ಒಂದು ಒಳ್ಳೆಯ ಸ್ಥಾನವನ್ನ ಹೊಂದಿರುತ್ತಾರೆ ಈ ಕಂಪನಿ ಇವತ್ತಿನ ಮಟ್ಟಿಗೆ ನೋಡೋದಾದ್ರೆ. ಸೊ ಗೋದ್ರೇಜ್ ಆಸ್ ಅ ಬ್ರಾಂಡ್ ಅವ್ರದೇ ಆದಂತಹ ಕೆಲವೊಂದಿಷ್ಟು ಮೋಟಿವ್ಸ್ ಗಳೇನಿದೆಯೋ ಸ್ಟ್ರಾಂಗ್ ಮೋಟಿವ್ಸ್ ಗಳನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇದೆ ಇವತ್ತಿನ ಮಟ್ಟಿಗೆ ಓವರ್ ಆಲ್ ಬಿಸ್ನೆಸ್ ಅಲ್ಲಿ. ಹಾಗೆ ಪ್ಲಾನೆಟ್ ಗೋದ್ರೇಜ್ ಅನ್ನೋ ಬಿಲ್ಡಿಂಗ್ ಏನಿತ್ತು 2008ರಲ್ಲಿ ಹೈಯೆಸ್ಟ್ ಆಕ್ಯುಪೈಡ್ ಟಾಲೆಸ್ಟ್ ಬಿಲ್ಡಿಂಗ್ ಅಂತ ಹೇಳ್ಬಿಟ್ಟು ಕರೆಸ್ಕೊಳುತ್ತೆ. ಅಂದ್ರೆ ಜಾಸ್ತಿ ಎತ್ತರವಾಗಿರ್ತಕ್ಕಂತಹ ಒಂದು ಬಿಲ್ಡಿಂಗ್ ಆಗಿತ್ತು. ಹಾಗೆ ಓವರ್ ಆಲ್ ಆಕ್ಯುಪೈಡ್ ಕೂಡ ಆಗಿತ್ತು. ಅಂದ್ರೆ ಜನಗಳು ಅದರಲ್ಲಿ ವಾಸ ಮಾಡ್ತಕ್ಕಂಥ ಒಂದು ಟಾಲೆಸ್ಟ್ ಬಿಲ್ಡಿಂಗ್ ಆಗಿ 2008ರಲ್ಲಿ ಅದು ಗೋದ್ರೇಜ್ ಇಂದಾನೆ ಮಾಡಿರ್ತಕ್ಕಂಥದ್ದಾಗಿರುತ್ತೆ. ಅದು ಗೋದ್ರೇಜ್ ಇಂದಾನೆ ಡೆವಲಪ್ ಮಾಡಿರ್ತಕ್ಕಂತಹ ಒಂದು ಬಿಲ್ಡಿಂಗ್ ಆಗಿತ್ತು. ಸೊ ಇನ್ನ ಈ ಕಂಪನಿಯ ಓವರ್ ಆಲ್ ಸ್ಟ್ರೆಂತ್ ಅಂತ ನೋಡೋದಾದ್ರೆ ಮೊದಲನೇದಾಗಿ ಅಫ್ಕೋರ್ಸ್ ಬ್ರ್ಯಾಂಡ್. ಸೊ ಗೋದ್ರೇಜ್ ಅನ್ನೋ ಬ್ರ್ಯಾಂಡ್ ಏನಿದೆಯೋ ಇವತ್ತು ಎಲ್ಲಾ ಜನಗಳಲ್ಲೂ ಒಂದು ತಲೆಯಲ್ಲಿ ಕೂತಿರುತ್ತೆ. ಬ್ರ್ಯಾಂಡಿಂಗ್ ಏನಿದೆ ಇವರ ಮೊದಲನೇ ಒಂದು ಸ್ಟ್ರೆಂತ್ ಆಗಿರುತ್ತೆ. ಹಾಗೆ ಓವರ್ ಆಲ್ ಲ್ಯಾಂಡ್ ಸೋರ್ಸಿಂಗ್ ಮಾಡೋ ಮಾಡೆಲ್ ಏನಿದೆಯೋ ಈ ಒಂದು ಕಂಪನಿ ಇದು ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಇದು ಈ ಕಂಪನಿ ಒಂದು ಮೇಜರ್ ಕೋರ್ ಸ್ಟ್ರೆಂತ್ ಆಗಿರುತ್ತೆ. ಹಾಗೆ ಬರ್ತಕ್ಕಂಥ ದಿನಗಳಲ್ಲಿ ಒಂದು ಸ್ಟ್ರಾಂಗ್ ಪ್ರಾಜೆಕ್ಟ್ಸ್ಗಳು ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ಗಳು ಈ ಕಂಪನಿಗೆ ಸಿಕ್ಕಿರುತ್ತೆ. 78 ಮಿಲಿಯನ್ ಸ್ಕ್ವೇರ್ ಫೀಟ್ ಸೇಲೆಬಲ್ ಏರಿಯಾ ಇವ್ರಿಗಿರುತ್ತೆ ಇವತ್ತಿನ ಮಟ್ಟಿಗೆ ನೋಡೋದಾದ್ರೆ. ಸೊ ನೆಕ್ಸ್ಟ್ ಕೋರ್ ಸ್ಟ್ರೆಂತ್ ಈ ಕಂಪನಿ ಬಂದು ಸೇಲ್ ಅಂಡ್ ಎಕ್ಸಿಕ್ಯೂಷನ್ ಕ್ಯಾಪಬಿಲಿಟಿ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾವುದೇ ಒಂದು ಬಿಸ್ನೆಸ್ಗೆ ಸೇಲ್ಸ್ ಹಾಗೆ ಎಕ್ಸಿಕ್ಯೂಷನ್ ಕ್ಯಾಪಬಿಲಿಟಿ. ಸೊ ಫಸ್ಟ್ ಆಫ್ ಆಲ್ ಎಕ್ಸಿಕ್ಯೂಷನ್ ಕ್ಯಾಪಬಿಲಿಟಿ ಮೇಕ್ಸ್ ಲಾಟ್ ಆಫ್ ಡಿಫರೆನ್ಸ್. ಸೊ ಇರಲೇಬೇಕಾಗುತ್ತೆ ಯಾವುದೇ ಒಂದು ಇಂಡಸ್ಟ್ರಿಗೆ ಅಂತಂದ್ರೆ. ಹಾಗೆ ಅದನ್ನ ಸೇಲ್ ಮಾಡ್ಲಿಕ್ಕೂ ಕೂಡ ಎಫೆಕ್ಟಿವ್ ಆಗಿದ್ರೆ ಮಾತ್ರ ಆ ಥರ ಪ್ರಾಜೆಕ್ಟ್ಸ್ ಅನ್ನ ಸೇಲ್ ಮಾಡಬೇಕಾಗಿರುತ್ತೆ. ಸೊ ಈ ಓವರ್ ಆಲ್ ಈ ಒಂದು ಸ್ಟ್ರೆಂತ್ ಏನಿದೆಯೋ ಸೇಲ್ಸ್ ಅಂಡ್ ಎಕ್ಸಿಕ್ಯೂಷನ್ ಅಲ್ಲಿ ಈ ಕಂಪನಿಗೆ ತುಂಬಾ ಚೆನ್ನಾಗಿರುತ್ತೆ ಬೇಸ್ಡ್ ಆನ್ ದ ಲಾಸ್ಟ್ ಪರ್ಫಾರ್ಮೆನ್ಸ್ ನೋಡೋದಾದ್ರೆ. ಸೊ ನಾನು ಆಲ್ರೆಡಿ ಹೇಳಿದೆ ರೆಸಿಡೆನ್ಷಿಯಲ್ ಸೇಲ್ಸ್ ಅಲ್ಲಿ ಒನ್ ಆಫ್ ದ ಲಾರ್ಜೆಸ್ಟ್ ಇಂಡಿಯಾದಲ್ಲಿ ಸೇಲ್ ಆಗ್ತಕ್ಕಂಥ ಒಂದು ರೆಸಿಡೆನ್ಷಿಯಲ್ ಸೇಲ್ಸ್ಗಳಲ್ಲಿ ಈ ಕಂಪನಿ ತನ್ನ ಸ್ಥಾನವನ್ನು ಒದಗಿಸ್ಕೊಂಡಿರುತ್ತೆ. ಅದ್ರಲ್ಲಿ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಸೇಲ್ಸ್ ಅಂಡ್ ಎಕ್ಸಿಕ್ಯೂಷನ್ ಸ್ಕಿಲ್ಸ್ ಈ ಕಂಪನಿದು ಚೆನ್ನಾಗಿದೆ ಅಂತ ಹೇಳ್ಕೊಂಡು. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಬಂದು ಕ್ಯಾಶ್ ತುಂಬಾನೇ ಇದೆ ಕಂಪನಿಲಿ. ಸೊ ಎಕ್ಸೆಸ್ ಟು ಕ್ಯಾಪಿಟಲ್ ಯಾವಾಗ ಬೇಕು ಅವ್ರಿಗೆ ಇವಾಗ ಕ್ಯಾಪಿಟಲ್ಗೆ ಒಂದು ಎಕ್ಸೆಸ್ ಸಿಗುತ್ತೆ ಈ ಕಂಪನಿಗೆ, ಅದು ಕೂಡ ಮೇಜರ್ ಪಾಯಿಂಟ್ ಆಗಿದ್ರೆ. ಕೊನೆಯದಾಗಿ ಲೀಡರ್ಶಿಪ್ ಏನಿದೆಯೋ ಕಂಪನಿಲಿ ಇರ್ತಕ್ಕಂಥದ್ದು ಸಸ್ಟೈನೇಬಲ್ ಆಗಿದೆ. ಸಸ್ಟೈನಬಿಲಿಟಿ ಇನ್ ಲೀಡರ್ಶಿಪ್ ಅಂತ ಹೇಳ್ತೀವಿ. ಸೊ ಓವರ್ ಆಲ್ ಒಂದು ಲೀಡರ್ಶಿಪ್ ಏನಿದೆಯೋ ಕಂಪನಿದು ಚೆನ್ನಾಗಿದೆ ಅಂತ ಹೇಳ್ಕೊಂಡು ಅದು ಕೂಡ ಈ ಒಂದು ಪರ್ಟಿಕ್ಯುಲರ್ ಕಂಪನಿಯ ಮೇಜರ್ ಕೋರ್ ಸ್ಟ್ರೆಂತ್ ಆಗಿರುತ್ತೆ. ಸೊ ಇನ್ನು ಗೋದ್ರೇಜ್ ಪ್ರಾಪರ್ಟೀಸ್ ಓವರ್ ಆಲ್ ಫಿನಾನ್ಷಿಯಲ್ ಇನ್ಫಾರ್ಮೇಶನ್ ನೋಡ್ಬೇಕಪ್ಪ ಅಂತ ಅಂದ್ರೆ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಗೋದ್ರೇಜ್ ಪ್ರಾಪರ್ಟೀಸ್ ಇವತ್ತಿನ ಮಟ್ಟಿಗೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನೋಡೋದಾದ್ರೆ 43,45 ಕೋಟಿಗಳಷ್ಟಾಗಿರುತ್ತೆ. ಹಾಗೆ PB ರೇಷಿಯೋ ಬಂದು 0.55 ಆಗಿದ್ರೆ ರಿಟರ್ನ್ ಆನ್ ಇಕ್ವಿಟಿ ಬಂದು -3.38% ಆಗಿರುತ್ತೆ. ಅಂದ್ರೆ ನೆಗೆಟಿವ್ ಅಲ್ಲಿ ರಿಟರ್ನ್ ಆನ್ ಇಕ್ವಿಟಿ ಇರೋದನ್ನ ಗಮನಿಸಬಹುದಾಗಿದೆ ನಾವಿಲ್ಲಿ. ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಬಂದು -58% ಆಗಿರುತ್ತೆ. ಡೆಟ್ ಟು ಇಕ್ವಿಟಿ ಆಲ್ಮೋಸ್ಟ್ ಇದರಲ್ಲೂ ಕೂಡ 0.55 ಇರುತ್ತೆ. ಅಂದ್ರೆ ಒಂದಕ್ಕಿಂತ ಕಡಿಮೆ ಇದೆ, ನೆಗ್ಲಿಜಿಬಲ್ ಲೋನ್ ಇದೆ ಅಂತ ನಾವು ಹೇಳ್ಬೋದಾಗಿರುತ್ತೆ ಇಲ್ಲಿ. ಹಾಗೆ ಕಳೆದ ಒಂದು ವರ್ಷದಲ್ಲಿ 80% ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ಈ ಕಂಪನಿ ತಂದುಕೊಟ್ಟಿರುತ್ತೆ. ನಮ್ಮ ಲಿಸ್ಟ್ ಅಲ್ಲಿ ನೆಕ್ಸ್ಟ್ ಇರತಕ್ಕಂತಹ ಕಂಪನಿ ಬಂದು ಓಬೆರಾಯ್ ರಿಯಾಲಿಟಿ ಅಂತ ಹೇಳ್ಕೊಂಡು. ಸೊ ಸುಮಾರು ಟ್ರಸ್ಟಬಲ್ ಬ್ರಾಂಡ್ ಇದು ಕೂಡ. ಈ ಒಂದು ರಿಯಲ್ ಎಸ್ಟೇಟ್ ಸೆಗ್ಮೆಂಟ್ ಅಂತ ಬಂದು ನೋಡೋದಾದ್ರೆ ಸುಮಾರು ಜನಕ್ಕೆ ಟ್ರಸ್ಟ್ ಇರುತ್ತೆ. ಬಿಕಾಸ್ ಇವರ ಟ್ರಾನ್ಸ್ಪರೆನ್ಸಿ ಏನಿದೆ ಓವರ್ ಆಲ್ ಬಿಸ್ನೆಸ್ ಅಲ್ಲಿ ಇರತಕ್ಕಂಥದ್ದು ಚೆನ್ನಾಗಿದೆ ಅಂತ ಹೇಳ್ತಾರೆ ಎಲ್ರು. ಹಾಗೆ ಮುಂಬೈ ರಿಯಲ್ ಎಸ್ಟೇಟ್ ಸೆಕ್ಟರ್ಸ್ ಗಳಲ್ಲಿ ಸುಮಾರು ರೀತಿಯ ಸರ್ವಿಸ್ ಗಳನ್ನ ಡಿಫರೆಂಟ್ ಕಟಿಂಗ್ ಎಡ್ಜ್ ಟೆಕ್ನಾಲಜೀಸ್ ಇರಬಹುದು, ಹಾಗೆ ಡಿಫ್ರೆನ್ಶಿಯೇಟೆಡ್ ಒಂದು ಸರ್ವಿಸಸ್ ಗಳನ್ನ ಕಂಪೇರಿಂಗ್ ಟು ಅದರ್ ಪಾರ್ಟಿಸಿಪೆಂಟ್ಸ್ ಈ ಒಂದು ಪರ್ಟಿಕ್ಯುಲರ್ ಕಂಪನಿ ಕೊಟ್ಟಿರೋದನ್ನ ನಾವು ಗಮನಿಸಬಹುದಾಗಿದೆ ಇಲ್ಲಿ. ಹಾಗೆ ಸುಮಾರು 42 ಪ್ರಾಜೆಕ್ಟ್ಸ್ ಗಳನ್ನ ಮುಂಬೈ ಸಿಟಿಯಲ್ಲಿ ಡಿಫರೆಂಟ್ ಲೊಕೇಶನ್ಸ್ ಗಳಲ್ಲಿ ಸ್ಟ್ರಾಟಜಿಟಿಕ್ ಆಗಿ ಪ್ಲಾನ್ ಮಾಡಿ ಡೆವಲಪ್ ಮಾಡಿದ್ದಾರೆ. ಇದರಲ್ಲಿ ಮುಂಬೈ ಸ್ಕೈಲ್ ಅನ್ನೋ ಒಂದು ಪ್ರಾಜೆಕ್ಟ್ ಆಲ್ಮೋಸ್ಟ್ 11.89 ಮಿಲಿಯನ್ ಸ್ಕ್ವೇರ್ ಫೀಟ್ ನಷ್ಟು ಜಾಗದಷ್ಟು ಆಗಿರುತ್ತೆ. ಹಾಗೆ ಇನ್ನೊಂದು ಪ್ರಾಜೆಕ್ಟ್ ಬಂದು ಆಲ್ಮೋಸ್ಟ್ 45.31 ಮಿಲಿಯನ್ ಸ್ಕ್ವೇರ್ ಫೀಟ್ ನಷ್ಟು ಆಗಿರುತ್ತೆ. ಎಂತೆಂತ ಅವಘಡಗಳು ಅಥವಾ ಕಷ್ಟಗಳು ಬಂದಿದ್ರು ಕೂಡ ಸುಮಾರು 10 ಲಕ್ಷ ಸ್ಕ್ವೇರ್ ಫೀಟ್ ನಷ್ಟು RERA ಕಾರ್ಪೆಟ್ ಏರಿಯಾಸ್ ಗಳನ್ನ ಸೆಲ್ ಮಾಡಿರುತ್ತೆ ಈ ಕಂಪನಿ ಫಿನಾನ್ಷಿಯಲ್ ಇಯರ್ 2020-21 ನೋಡೋದಾದ್ರೆ. ಇದೇ ನಾವು ಅದ್ರ ಹಿಂದಿನ ವರ್ಷಕ್ಕೆ ಕಂಪೇರ್ ಮಾಡಿ ನೋಡ್ಬೇಕಪ್ಪ ಅಂದ್ರೆ 4 ಲಕ್ಷ ಇದ್ದಂಥದ್ದು. ಅಂದ್ರೆ 4 ಲಕ್ಷದಿಂದ 10 ಲಕ್ಷಕ್ಕೆ ಜಂಪ್ ಆಗಿರೋದು ಓವರ್ ಆಲ್ ಸೇಲ್ಸ್ ಅಲ್ಲಿ ಕಂಡು ಬರುತ್ತೆ ಈ ಕಂಪನಿದು ಇನ್ ಟರ್ಮ್ಸ್ ಆಫ್ ದ ಸ್ಕ್ವೇರ್ ಫೀಟ್ ಅಲ್ಲಿ. ಇನ್ನು ಇವರು ಮಾಡಿರ್ತಕ್ಕಂಥ ಪ್ರಾಜೆಕ್ಟ್ಸ್ ಗಳೇನಿತ್ತು ಅದರಲ್ಲಿ ಮೇನ್ ಪ್ರಾಜೆಕ್ಟ್ಸ್ ಗಳು ಯಾವ್ದು ಅಂತ ನೋಡೋದಾದ್ರೆ ಓಬೆರಾಯ್ ಗಾರ್ಡನ್ ಸಿಟಿ ಗುರ್ಗಾಂವ್ ಅಲ್ಲಿ ಇರತಕ್ಕಂಥದ್ದು
ಮುಲುಂದ್ ಅಂತ ಹೇಳ್ಕೊಂಡು ವೆಸ್ಟ್ ಮುಂಬೈದು. ಸೊ ಸ್ಕೈ ಸಿಟಿ ಅಂತ ಹೇಳ್ಬಿಟ್ಟು ಬೋರಿವಿಲ್ಲಿ ಈಸ್ಟ್ ಅಲ್ಲಿ, JBLR ಅಂಧೇರಿ ಈಸ್ಟ್ ಅಲ್ಲಿ, 360 ವೆಸ್ಟ್ ಅನ್ನೋದು ಓರ್ಲಿಯಲ್ಲಿ ಇರ್ತಕ್ಕಂತಹ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಇನ್ನು ಈ ಕಂಪನಿ ಓವರ್ ಆಲ್ ಫಿನಾನ್ಷಿಯಲ್ ಇನ್ಫಾರ್ಮೇಶನ್ ನಾವು ತಿಳ್ಕೊಳ್ಬೇಕಪ್ಪ ಅಂತ ಅಂದ್ರೆ ಒಬೆರಾಯ್ ರಿಯಾಲಿಟಿ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇವತ್ತಿನ ಮಟ್ಟಿಗೆ 28,788 ಕೋಟಿಗಳಷ್ಟಾಗಿರುತ್ತೆ. ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 36 ಆಗಿದ್ರೆ ಪ್ರೈಸ್ ಟು ಬುಕ್ ವ್ಯಾಲ್ಯೂ ಬಂದು 3.07 ಆಗಿರುತ್ತೆ. ರಿಟರ್ನ್ ಆನ್ ಇಕ್ವಿಟಿ 8.18% ಆಗಿದ್ರೆ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಬಂದು 36% ಆಗಿರುತ್ತೆ. ಡೆಟ್ ಟು ಇಕ್ವಿಟಿ ಅಗೇನ್ ಇದರಲ್ಲೂ ಕೂಡ ನೆಗ್ಲಿಜಿಬಲ್ ಡೆಟ್ ಟು ಇಕ್ವಿಟಿ ಇರೋದನ್ನು ಗಮನಿಸಬಹುದು, 0.16 ಆಗಿರುತ್ತೆ. ಕಳೆದ ಒಂದು ವರ್ಷದಲ್ಲಿ 108% ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ತಂದುಕೊಟ್ಟಿರುತ್ತೆ ಈ ಕಂಪನಿ. ಸೊ ಈ ರಿಯಲ್ ಎಸ್ಟೇಟ್ ಕಂಪನಿಗಳ ಲಿಸ್ಟ್ ಅಲ್ಲಿ ನೆಕ್ಸ್ಟ್ ಬರ್ತಕ್ಕಂಥ ಕಂಪನಿ ಬಂದು ನೀವು ಕೇಳೇ ಇರ್ತೀರಾ, ಪ್ರೆಸ್ಟೀಜ್ ಎಸ್ಟೇಟ್ಸ್ ಅಂತ ಹೇಳ್ಕೊಂಡು. ಸೊ ಇವತ್ತಿನ ಮಟ್ಟಿಗೆ ಇಂಡಿಯಾದಲ್ಲಿ ಲಾರ್ಜೆಸ್ಟ್ ಪ್ಲೇಯರ್ಸ್ ಗಳಾಗಿರ್ತಾರೆ ಇವರು ಓವರ್ ಆಲ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಂತ ನೋಡೋದಾದ್ರೆ. 1986ರಲ್ಲಿ ಇದನ್ನ ಸ್ಥಾಪಿಸಲಾಗುತ್ತೆ. ಸುಮಾರು 136 ಮಿಲಿಯನ್ ಸ್ಕ್ವೇರ್ ಫೀಟ್ ನಷ್ಟು ಇರ್ತಕ್ಕಂಥ ಪ್ರಾಜೆಕ್ಟ್ಸ್ ಗಳನ್ನ, ಆಲ್ಮೋಸ್ಟ್ 250 ಪ್ರಾಜೆಕ್ಟ್ಸ್ ಗಳನ್ನ ಈ ಕಂಪನಿ ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ಮಾಡಿರುತ್ತೆ. ಹಾಗೆ ನಾನು ಓವರ್ ಆಲ್ ಏನು ಹೇಳಿದ್ನೋ ಸೆಗ್ಮೆಂಟ್ಸ್ ಗಳು ರಿಯಲ್ ಎಸ್ಟೇಟ್ ಇರತಕ್ಕಂಥದ್ದು ಎಲ್ಲದರಲ್ಲೂ ಡೈವರ್ಸಿಫಿಕೇಶನ್ ಹೊಂದಿದ್ದಾರೆ. ಇನ್ಫ್ಯಾಕ್ಟ್ ಸೌತ್ ಇಂಡಿಯಾದಲ್ಲಿ ಜಾಸ್ತಿ ಡೈವರ್ಸಿಫಿಕೇಶನ್ ಹೊಂದಿರತಕ್ಕಂತಹ ಲಾರ್ಜೆಸ್ಟ್ ರಿಯಲ್ ಎಸ್ಟೇಟ್ ಪ್ಲೇಯರ್ಸ್ಗಳು ಈ ಒಂದು ಕಂಪನಿ ಆಗಿರುತ್ತೆ ಇವತ್ತಿನ ಮಟ್ಟಿಗೆ. ಇನ್ನು ಇವರ ಮೇನ್ ಪ್ರಾಜೆಕ್ಟ್ಸ್ ಅಂತ ನೋಡೋದಾದ್ರೆ UB ಸಿಟಿ ನಮ್ಮೆಲ್ಲರಿಗೂ ಗೊತ್ತಿರುತ್ತೆ ಬೆಂಗಳೂರಲ್ಲಿರೋರಿಗೆ. ಹಾಗೆ ಫೋರಂ ಮಾಲ್, ಬೆಂಗಳೂರಲ್ಲಿರತಕ್ಕಂಥ ಫೋರಂ ಮಾಲ್ ಅನ್ನು ಕೂಡ ಇವರೇ ಡೆವಲಪ್ ಮಾಡಿರ್ತಕ್ಕಂಥದ್ದು. ಇದೇ ರೀತಿಯ ಮೇಜರ್ ಒಂದು ಪ್ರಾಜೆಕ್ಟ್ಸ್ ಗಳನ್ನ ಇವರು ಮಾಡಿರ್ತಾರೆ. ಈ ರೀತಿಯ ಸುಮಾರು ಒಂದು ಮೇನ್ ಪ್ರಾಜೆಕ್ಟ್ಸ್ ಗಳನ್ನ ಮಾಡಿರೋದು ಈ ಕಂಪನಿ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಇನ್ನು ಓವರ್ ಆಲ್ ಫಿನಾನ್ಷಿಯಲ್ ಇನ್ಫಾರ್ಮೇಶನ್ ನಾವು ನೋಡ್ಬೇಕಪ್ಪ ಕಂಪನಿದು ಇವತ್ತಿನ ಮಟ್ಟಿಗೆ ಅಂತ ಅಂದ್ರೆ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಪ್ರೆಸ್ಟೀಜ್ ಎಸ್ಟೇಟ್ಸ್ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇವತ್ತಿನ ಮಟ್ಟಿಗೆ 18,087 ಕೋಟಿಗಳಷ್ಟಾಗಿದ್ರೆ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ಬಂದು 48 ಆಗಿರುತ್ತೆ. ಪ್ರೈಸ್ ಟು ಬುಕ್ ರೇಷಿಯೋ 2.71 ಆಗಿದ್ರೆ ರಿಟರ್ನ್ ಆನ್ ಇಕ್ವಿಟಿ ಬಂದು 7.03% ಆಗಿರುತ್ತೆ. ಹಾಗೆ ಓವರ್ ಆಲ್ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಪರ್ಸೆಂಟೇಜ್ ಬಂದು 20 ಆಗಿದ್ರೆ ಡೆಟ್ ಟು ಇಕ್ವಿಟಿ ಬಂದು 0.54 ಆಗಿರುತ್ತೆ, ವಿಚ್ ಇಸ್ ಆಲ್ಸೋ ನೆಗ್ಲಿಜಿಬಲ್ ಲೋನ್ ಇದೆ ಅಂತ ನಾವಿಲ್ಲಿ ಹೇಳ್ಬೋದು. ಓವರ್ ಆಲ್ ಕಳೆದ ಒಂದು ವರ್ಷದಲ್ಲಿ 91% ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ಈ ಕಂಪನಿ ತಂದುಕೊಟ್ಟಿರುತ್ತೆ. ಈ ಕಂಪನಿಗಳ ಲಿಸ್ಟ್ ಅಲ್ಲಿ ನೆಕ್ಸ್ಟ್ ಬರ್ತಕ್ಕಂಥ ಕಂಪನಿ ಬಂದು ಫೋನಿಕ್ಸ್ ಮಿಲ್ಸ್ ಅಂತ ಹೇಳ್ಕೊಂಡು. ಸೊ ಇವ್ರು ಏನಪ್ಪಾ ಅಂದ್ರೆ ಸ್ಪೆಷಲ್ ಒಂದು ನೀಶ್ ಪ್ರಾಡಕ್ಟ್ಸ್ ಗಳನ್ನ ಡೆವಲಪ್ ಮಾಡ್ತಕ್ಕಂಥದ್ದು ಮಾಡಿರ್ತಾರೆ ಈ ಒಂದು ರಿಯಲ್ ಎಸ್ಟೇಟ್ ಇಂಡಸ್ಟ್ರಿಗಳಲ್ಲಿ. ಲೈಕ್ ಇವಾಗ ಮೆಗಾ ರಿಟೇಲ್ ಮಾಲ್ಸ್ ಗಳಿರಬಹುದು, ಹಾಗೆ ಕಮರ್ಷಿಯಲ್ ಸ್ಪೇಸಸ್ ಗಳಿರಬಹುದು. ಈ ತರ ಓವರ್ ಆಲ್ ಮೇಜರ್ ಕೆಟಗರೀಸ್ ಗಳು ಏನಿದೆ ಕಮರ್ಷಿಯಲ್ ರಿಲೇಟೆಡ್ ಇರತಕ್ಕಂಥದ್ದು ರಿಯಲ್ ಎಸ್ಟೇಟ್ ಅಲ್ಲಿ ಡೆವಲಪ್ ಮಾಡ್ತಕ್ಕಂಥ ಕೆಲಸಗಳನ್ನ ಇವತ್ತಿಗೆ ಈ ಕಂಪನಿ ಮಾಡ್ತಾ ಇದೆ. ಮುಂಬೈ, ಬೆಂಗಳೂರು, ಚೆನ್ನೈ, ಪುಣೆ ಈ ತರ ಮೇಜರ್ ಸಿಟೀಸ್ ಗಳಲ್ಲೂ ಕೂಡ ಇವರ ಒಂದು ಪ್ರಾಜೆಕ್ಟ್ಸ್ ಗಳು ಇವತ್ತಿನ ಮಟ್ಟಿಗೆ ಇರೋದನ್ನ ನಾವು ಗಮನಿಸಬಹುದಾಗಿರುತ್ತೆ. ಹಾಗೆ ಓವರ್ ಆಲ್ ರಿಟೇಲ್, ಕಮರ್ಷಿಯಲ್, ಹಾಸ್ಪಿಟಾಲಿಟಿ ಈ ತರ ಡಿಫ್ರೆಂಟ್ ಸೆಗ್ಮೆಂಟ್ಸ್ ಗಳೇನಿದೆಯೋ ರಿಯಲ್ ಎಸ್ಟೇಟ್ ಅಲ್ಲಿ ಬರ್ತಕ್ಕಂಥದ್ದು ಈ ಕಂಪನಿನೂ ಕೂಡ ಡೈವರ್ಸಿಫೈ ಮಾಡಿದೆ, ಅಂದ್ರೆ ವೆಲ್ ಡೈವರ್ಸಿಫೈಡ್ ಒಂದು ಕಂಡೀಷನ್ ಇಟ್ಕೊಂಡಿದೆ ಕಂಪನಿ ಇವತ್ತಿನ ಮಟ್ಟಿಗೆ ಅಂತ ನಮಗೆ ಇಲ್ಲಿ ತಿಳಿದು ಬರುತ್ತೆ. ಫೋನಿಕ್ಸ್, ಪೆಲಡಿಯಂ ಹಾಗೆ ಮಾರ್ಕೆಟ್ ಸಿಟಿ, ಸೊ ಈ ಎರಡು ಮೇಜರ್ ಪ್ರಾಜೆಕ್ಟ್ಸ್ ಗಳು ತುಂಬಾ ನೋಟೇಬಲ್ ಪ್ರಾಜೆಕ್ಟ್ಸ್ ಗಳಾಗಿದೆ ಈ ಕಂಪನಿ ಡೆವಲಪ್ ಮಾಡಿರೋದು. ಇನ್ನ ಓವರ್ ಆಲ್ ಕಂಪನಿಯ ಫಿನಾನ್ಷಿಯಲ್ ಇನ್ಫಾರ್ಮೇಶನ್ ನೋಡ್ಬೇಕಪ್ಪ ಅಂದ್ರೆ ನಾವು ಫೋನಿಕ್ಸ್ ಮಿಲ್ಸ್ ಕಂಪನಿಯ ಇವತ್ತಿನ ಮಟ್ಟಿಗೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬಂದು 14,957 ಕೋಟಿಗಳಷ್ಟಾಗಿದ್ರೆ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ಬಂದು 217 ಆಗಿರುತ್ತೆ. ಪ್ರೈಸ್ ಟು ಬುಕ್ ವ್ಯಾಲ್ಯೂ ಬಂದು 3.06 ಆಗಿದ್ರೆ ರಿಟರ್ನ್ ಆನ್ ಇಕ್ವಿಟಿ ಬಂದು 1.22% ಆಗಿರುತ್ತೆ. ಸೊ ಇನ್ನು ಓವರ್ ಆಲ್ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ನೋಡೋದಾದ್ರೆ ಇನ್ ಟರ್ಮ್ಸ್ ಆಫ್ ದ ಪರ್ಸೆಂಟೇಜ್ 47% ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಇರುತ್ತೆ ಇವ್ರದ್ದು. ಡೆಟ್ ಟು ಇಕ್ವಿಟಿ ಒಂದಕ್ಕಿಂತ ಕಡಿಮೆ ಇದೆ ಅಂದ್ರೆ 0.83 ಅಷ್ಟು ಡೆಟ್ ಟು ಇಕ್ವಿಟಿ ಆಗಿರುತ್ತೆ. ಕಳೆದ ಒಂದು ವರ್ಷದಲ್ಲಿ 38% ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ಈ ಕಂಪನಿ ತಂದುಕೊಟ್ಟಿರುತ್ತೆ. ನಮ್ಮ ಲಿಸ್ಟ್ ಅಲ್ಲಿ ಕೊನೆಯದಾಗಿ ಇರತಕ್ಕಂತಹ ಕಂಪನಿ ಬಂದು ಬ್ರಿಗೇಡ್ ಎಂಟರ್ಪ್ರೈಸ್ ಲಿಮಿಟೆಡ್ ಅಂತ ಹೇಳ್ಕೊಂಡು. ಸುಮಾರು 3 ಡೆಕೆಡ್ಸ್ ಗಳು ಅಂದ್ರೆ 30 ವರ್ಷಗಳ ಎಕ್ಸ್ಪೀರಿಯನ್ಸ್ ಇದೆ ಈ ಕಂಪನಿಗೆ. 1986ರಲ್ಲಿ ಇದನ್ನ ಸ್ಥಾಪಿಸಲಾಗುತ್ತೆ. ಹಾಗೆ ಸೌತ್ ಇಂಡಿಯಾಸ್ ಅಲ್ಲಿ ಮೇಜರ್ ಸಿಟೀಸ್ ಗಳಲ್ಲಿ ಡೆವಲಪ್ ಆಗಿರತಕ್ಕಂತಹ ಸ್ಕೈಲೈನ್ ಬಿಲ್ಡಿಂಗ್ಸ್ ಗಳೇನಿದೆಯೋ ಸುಮಾರು ಬಿಲ್ಡಿಂಗ್ಸ್ ಗಳನ್ನ ಈ ಕಂಪನಿ ಕೂಡ ರೆಡಿ ಮಾಡಿರುತ್ತೆ. ಬೆಂಗಳೂರು, ಮೈಸೂರು, ಮಂಗಳೂರು ಈ ತರ ಡಿಫ್ರೆಂಟ್ ವೇರಿಯಸ್ ಸಿಟೀಸ್ ಗಳೇನಿದೆಯೋ ಬರ್ತಕ್ಕಂಥ ಮೇಜರ್ ಸಿಟೀಸ್ ಗಳು ಸೌತ್ ಇಂಡಿಯಾದಲ್ಲಿ ಅಲ್ಲೆಲ್ಲ ಇವರ ಪ್ರಾಜೆಕ್ಟ್ಸ್ ಗಳು ಇರೋದು ನಮ್ಮ ಗಮನಕ್ಕೆ ಬರುತ್ತೆ ಇವತ್ತಿನ ಮಟ್ಟಿಗೆ. ಸ್ಟಾರ್ಟ್ ಆದಾಗಿಂದ ಸುಮಾರು 250ಕ್ಕಿಂತ ಜಾಸ್ತಿ ಒಂದು ಬಿಲ್ಡಿಂಗ್ಸ್ ಗಳನ್ನ ಇವರು ರೆಡಿ ಮಾಡಿರ್ತಾರೆ. ಆಲ್ಮೋಸ್ಟ್ 70 ಮಿಲಿಯನ್ ಸ್ಕ್ವೇರ್ ಫೀಟ್ ಇರುವಂತಹ ಒಂದು ಪ್ರಾಜೆಕ್ಟ್ಸ್ ಗಳನ್ನ ಕಂಪ್ಲೀಟ್ ಮಾಡಿರುತ್ತೆ ಈ ಒಂದು ಕಂಪನಿ. ಇನ್ನೊಂದು ಮೇಜರ್ ಅಡ್ವಾಂಟೇಜ್ ಅಥವಾ ಮೇಜರ್ ಪಾಯಿಂಟ್ ಏನಪ್ಪಾ ಅಂದ್ರೆ ಈ ಕಂಪನಿ ಕೂಡ ತುಂಬಾ ವೆಲ್ ಡೈವರ್ಸಿಫೈಡ್ ಆಗಿದೆ. ಡಿಫ್ರೆಂಟ್ ಸೆಗ್ಮೆಂಟ್ಸ್ ಗಳೇನಿತ್ತು ಈ ಒಂದು ಸೆಕ್ಟರ್ ಅಲ್ಲಿ ಬರ್ತಕ್ಕಂಥದ್ದು ಆ ಸೆಗ್ಮೆಂಟ್ಸ್ ಗಳೆಲ್ಲ ಈ ಕಂಪನಿ ಇವತ್ತಿನ ಮಟ್ಟಿಗೆ ಕೆಲಸ ಮಾಡ್ತಾ ಇರೋದು ನಮ್ಮ ಗಮನಕ್ಕೆ ಕಂಡು ಬರುತ್ತೆ ಇಲ್ಲಿ. ಇನ್ನು ಓವರ್ ಆಲ್ ಫೈನಾನ್ಷಿಯಲ್ ಇನ್ಫಾರ್ಮೇಶನ್ ಗಮನಿಸಬೇಕಪ್ಪ ಅಂದ್ರೆ ನಾವು ಬ್ರಿಗೇಡ್ ಎಂಟರ್ಪ್ರೈಸಸ್ ಲಿಮಿಟೆಡ್ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇವತ್ತಿನ ಮಟ್ಟಿಗೆ 9,202 ಕೋಟಿಗಳಷ್ಟಾಗಿರುತ್ತೆ. ಪ್ರೈಸ್ ಟು ಬುಕ್ ವ್ಯಾಲ್ಯೂ ಬಂದು 4.04 ಆಗಿದ್ರೆ ರಿಟರ್ನ್ ಆನ್ ಇಕ್ವಿಟಿ ಮೈನಸ್ ಅಲ್ಲಿದೆ, -1.31% ನಷ್ಟು ರಿಟರ್ನ್ ಆನ್ ಇಕ್ವಿಟಿ ಇರುತ್ತೆ. ಹಾಗೆ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಬಂದು 24% ನಷ್ಟು ಆಗಿದ್ರೆ ಡೆಟ್ ಟು ಇಕ್ವಿಟಿ ರೇಷಿಯೋ 2.16 ಆಗಿರುತ್ತೆ. ಕಂಪೇರ್ ಟು ಅದರ್ ಕಂಪನೀಸ್, ಬೇರೆ ಕಂಪನಿಗಳಿಗೆ ಕಂಪೇರ್ ಮಾಡಿ ನೋಡೋದಾದ್ರೆ ಡೆಟ್ ಟು
ಟು ಇಕ್ವಿಟಿಯಲ್ಲಿ ಜಾಸ್ತಿ ಇರೋದು ನಮ್ಮ ಗಮನಕ್ಕೆ ಬರುತ್ತೆ. ಕಳೆದ 1 ವರ್ಷದಲ್ಲಿ ಈ ಕಂಪನಿ 143% ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ತಂದುಕೊಟ್ಟಿರುತ್ತೆ. ಸೊ ಸುಮಾರು ಇನ್ಫಾರ್ಮೇಷನ್ಸ್ಗಳು ನಮ್ಗೆ ಇಲ್ಲಿವರೆಗೂ ಅರ್ಥ ಆಗಿದೆ ರಿಯಲ್ ಎಸ್ಟೇಟ್ ರಿಲೇಟೆಡ್. ಯಾವ ರೀತಿ ರಿಯಲ್ ಎಸ್ಟೇಟ್ ಇವತ್ತಿನ ಮಟ್ಟಿಗೆ ಇಂಡಿಯಾದಲ್ಲಿದೆ, ಏನೇನೆಲ್ಲ ಅಡ್ವಾಂಟೇಜಸ್ಗಳಿದೆ, ಗ್ರೋತ್ ಡ್ರೈವರ್ಸ್ಗಳೇನು ಈ ಇಂಡಸ್ಟ್ರಿಗೆ, ಹಾಗೆ ಓವರಾಲ್ ಫೋರ್ಕಾಸ್ಟಿಂಗ್ ಏನಿದೆ ಅಂತ ಅರ್ಥ ಆಯಿತು. ಅಷ್ಟೇ ಅಲ್ಲ, 6 ಕಂಪನಿಗಳು ಡಿಫ್ರೆಂಟ್ ಕಂಪನಿಗಳು ಏನಿದೆಯೋ ಮೇಜರ್ ಆಗಿ ಬೆಳೆದಿರತಕ್ಕಂಥದ್ದು ಈ ಒಂದು ಸೆಕ್ಟ್ರಲ್ಲಿ ಯಾವ್ಯಾವುದು ಅಂತ ನಾವು ಅರ್ಥ ಮಾಡ್ಕೊಂಡ್ವಿ. ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ಬಂದು ಎಜುಕೇಷನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ಬೈಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ರಿಸರ್ಚ್ ಮಾಡಿ ಡಿಸಿಷನ್ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಇದೇ ರೀತಿಯ ಸುಮಾರು ಅಪ್ಡೇಟ್ಸ್ಗಳನ್ನು, ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳನ್ನು, ಸ್ಟಾಕ್ ಮಾರ್ಕೆಟ್ ಹಾಗೆ ಫಿನಾನ್ಸ್ ರಿಲೇಟೆಡ್ ಅಪ್ಡೇಟ್ಸ್ಗಳನ್ನು ನಮ್ಮ ಚಾನಲ್ ಥ್ರೂ ನಾವು ರೆಗ್ಯುಲರ್ ಆಗಿ ಕೊಡ್ತಾ ಇರ್ತೀವಿ. ಸೊ ಈ ಅಪ್ಡೇಟ್ಸ್ಗಳು ಎಲ್ರಿಗೂ ತಲುಪಬೇಕು, ನಿಮಗೂ ತಲುಪಬೇಕಪ್ಪ ಅಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಂಪಾರ್ಟೆಂಟ್ ಆಗಿ ಈ ವಿಡಿಯೋಸ್ಗಳನ್ನು ಬೇರೆ ಕನ್ನಡಿಗರಿಗೆ ಶೇರ್ ಮಾಡಿ, ಯಾರಿಗೆ ಇದ್ರ ರಿಲೇಟೆಡ್ ಆಸಕ್ತಿ ಇರುತ್ತೋ ಅಂಥವ್ರಿಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.